ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜ್ಯದಲ್ಲಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಆಕಾಂಕ್ಷೆಯನ್ನು ಹೊಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಈ ವಿಡಿಯೋವನ್ನು ಸಮರ್ಪಿಸ್ತಾ ಇದ್ದೀನಿ. ಇದು ಮಾಡೆಲ್ ಕ್ವಶನ್ ಪೇಪರ್ ಫಾರ್ PSI ಆ್ಯಂಡ್ PC ಆಸ್ಪಿರೆಂಟ್ಸ್ ಆಫ್ ಕರ್ನಾಟಕ. ಕರ್ನಾಟಕದ ಎಲ್ಲ PSI ಮತ್ತು PC ಪರೀಕ್ಷೆಗಳನ್ನು ತೆಗೆದುಕೊಂಡಿರುವ ಅಭ್ಯರ್ಥಿಗಳಿಗಾಗಿ ಮಾಡಿರುವಂತಹ ಒಂದು ಮಾಡರ್ನ್ ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರ್ ಹೆಚ್ಚಾಗಿ ಜನರಲ್ ಅವೇರ್ನೆಸ್ ಅಥವಾ ಜನರಲ್ ನಾಲೆಡ್ಜ್ ಇದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟನ್ನು ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಪ್ರಶ್ನೆ, ದ ಮದರ್ ನೇಚರ್ ಈಸ್ ಅ ಥೀಮ್ ಯೂಸ್ಡ್ ಇನ್ ಆಪ್ಷನ್ಸ್: ವಾರ್ಲಿ ಪೇಂಟಿಂಗ್ಸ್, ಪೈಟ್ಕಾರ್ ಪೇಂಟಿಂಗ್ಸ್, ಮಧುಬಾನಿ ಪೇಂಟಿಂಗ್ಸ್, ತಂಗಾಕ ಪೇಂಟಿಂಗ್ಸ್. ಉತ್ತರ ವಾರ್ಲಿ ಪೇಂಟಿಂಗ್ಸ್. ಈ ವಾರ್ಲಿ ಪೇಂಟಿಂಗ್ಸ್ನಲ್ಲಿ ದ ಮದರ್ ನೇಚರ್ ಅನ್ನೋ ಒಂದು ಥೀಮ್ನ ಯೂಸ್ ಮಾಡ್ತಾರೆ. ಇನ್ನು ಉಳಿದಿದ್ರ ಎಕ್ಸ್ಪ್ಲನೇಷನ್ ನೋಡಬೇಕಾದ್ರೆ ಪೈಟ್ಕಾರ್ ಪೇಂಟಿಂಗ್ಸ್ನಲ್ಲಿ ಏನು ಥೀಮ್ ಯೂಸ್ ಮಾಡ್ತಾರೆ ಅಂದರೆ ವಾಟ್ ಹ್ಯಾಪನ್ಸ್ ಟು ಹ್ಯೂಮನ್ ಲೈಫ್ ಆಫ್ಟರ್ ಡೆತ್ ಅನ್ನುವಂತಹ ಥೀಮ್ನ ಯೂಸ್ ಮಾಡ್ತಾರೆ. ಮಧುಬಾನಿ ಪೇಂಟಿಂಗ್ಸ್ನಲ್ಲಿ ಸನ್, ಮೂನ್, ತುಳಸಿ ಅನ್ನೋ ಥೀಮ್ನ ಯೂಸ್ ಮಾಡ್ತಾರೆ. ಥಂಕಾ ಪೇಂಟಿಂಗ್ಸಲ್ಲಿ ದ ವೀಲ್ ಆಫ್ ಲೈಫ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಕ್ವಶನ್ ನಂಬರ್ 2, ವಾಟ್ ಈಸ್ ದ ನೇಮ್ ಆಫ್ ಯುಗಾದಿ ಸೆಲೆಬ್ರೇಟೆಡ್ ಇನ್ ಮಹಾರಾಷ್ಟ್ರ? ಯುಗಾದಿ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಏನಂತ ಆಚರಿಸ್ತಾರೆ ಅಂತ. ಆಪ್ಷನ್ಸ್: ಯುಗಾದಿ, ಬಾನಭಾರ್ಷ, ಭದ್ರಾ ಪೂರ್ಣಿಮಾ, ಗುಡಿ ಪದ್ವಾ ಅಂತ. ಉತ್ತರ ಗುಡಿ ಪದ್ವಾ. ಈ ಯುಗಾದಿ ಅಂತ ಎಲ್ಲೆಲ್ಲಿ ಕರೀತಾರೆ ಅಂದರೆ ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ. ಬಾನಭಾರ್ಷ ಅಂತ ವೆಸ್ಟ್ ಬೆಂಗಾಲ್ನಲ್ಲಿ ಆಚರಿಸ್ತಾರೆ. ಭದ್ರಾ ಪೂರ್ಣಿಮಾ ಅಂತ ಗುಜರಾತಲ್ಲಿ ಆಚರಿಸ್ತಾರೆ. ಗುಡಿ ಪದ್ವಾ ಅಂತ ಮಹಾರಾಷ್ಟ್ರದಲ್ಲಿ ಆಚರಿಸ್ತಾರೆ. ಇಷ್ಟೂ ಹಬ್ಬಗಳು ಅಂದರೆ ಹೆಸರುಗಳು ಬೇರೆ ಬೇರೆ ಇರ್ಬೋದು, ಆದರೆ ಆಚರಣೆಗಳು ಒಂದೇ. ಹಬ್ಬನ ಬೇರೆ ಬೇರೆ ಹೆಸರಲ್ಲಿ ಆಚರಣೆ ಮಾಡ್ತಾರೆ. ಕ್ವಶನ್ ನಂಬರ್ 3, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಲಿಸ್ಟ್? ಪಾರಂಪರಿಕ ಭಾಷೆಯ ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ಭಾಷೆಗಳು ಸ್ಥಾನ ಪಡೆದಿಲ್ಲ ಅನ್ನೋದೊಂದು ಪ್ರಶ್ನೆ. ಹಿಂದಿ, ಸಂಸ್ಕೃತ್, ಕನ್ನಡ, ಮಲಯಾಳಂ. ಉತ್ತರ ಹಿಂದಿ. ಸಂಸ್ಕೃತಿಗೆ 2005ರಲ್ಲಿ ಸ್ಥಾನ ದೊರಕಿದೆ, ಕನ್ನಡಕ್ಕೆ 2008ರಲ್ಲಿ, ಮಲಯಾಳಂಗೆ 2013ರಲ್ಲಿ ಸ್ಥಾನ ದೊರಕಿದೆ. ಕ್ವಶನ್ ನಂಬರ್ 4, ವಾಟ್ ಈಸ್ ದ ಪ್ರೆಸೆಂಟ್ ಸ್ಯಾಲರಿ ಆಫ್ ಗವರ್ನರ್ ಆಫ್ ಸ್ಟೇಟ್ಸ್? ಪ್ರಸ್ತುತ ರಾಜ್ಯದ ರಾಜ್ಯಪಾಲರಿಗೆ ಇರುವ ಸಂಬಳ ಎಷ್ಟು? 3,50,000 ಅನ್ನೋದು ಸರಿಯಾದ ಉತ್ತರ. ಇದು ರಿವೈಸ್ಡ್ ಆಗಿದ್ದು 2006ರಲ್ಲಿ. ಪ್ರೆಸಿಡೆಂಟಿಗೆ 5 ಲಕ್ಷ ಸಂಬಳ ಇರುತ್ತೆ, ವೈಸ್ ಪ್ರೆಸಿಡೆಂಟಿಗೆ 4 ಲಕ್ಷ ಇರುತ್ತೆ, ಸ್ಟೇಟ್ ಗವರ್ನರ್ಗೆ 3.5 ಲ್ಯಾಕ್ಸ್ ಅಂದರೆ 3.5 ಲಕ್ಷ ಇರುತ್ತೆ. ಕ್ವಶನ್ ನಂಬರ್ 5, ದ ಕಲರ್ ಆಫ್ ಲಿಂಪ್ ಈಸ್? ಲಿಂಪ್ ಅಂದರೆ ವೈಟ್ ಬ್ಲಡ್ ಸೆಲ್ಸಲ್ಲಿರುವಂತಹ ಒಂದು ದ್ರವ. ಅದು ವೈಟ್ ಬ್ಲಡ್ ಕಾರ್ಪಸಲ್ಸ್ ಆ ಕಣಗಳನ್ನು ಏನು ಮಾಡುತ್ತೆ, ಸಾಗಿಸೋದಕ್ಕೆ ಹೆಲ್ಪ್ ಮಾಡೋವಂಥದ್ದು. ಅದು ಕಲರ್ಲೆಸ್ ಆಗಿರುತ್ತೆ, ಯಾವುದೇ ಬಣ್ಣವನ್ನು ಹೊಂದಿರೋದಿಲ್ಲ. ಹಾಗಾದರೆ ಉಳಿದದ್ದು ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಪ್ಲಾಸ್ಮಾದು ಕಲರ್ ಯೆಲ್ಲೋ, ಹಳದಿ ಬಣ್ಣ ಇರುತ್ತೆ. RBC ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಂತ, ಅದರ ಬಣ್ಣ ಡಾರ್ಕ್ ರೆಡ್. ವೈಟ್ ಬ್ಲಡ್ ಕಾರ್ಪಸಲ್ಸ್ ಅದರದ್ದು ಬಣ್ಣ ಕಲರ್ಲೆಸ್ ಆಗಿರುತ್ತೆ. ಬೈಲ್ ಜ್ಯೂಸ್ ಅಂತ ಕೇಳಿದರೆ ಅದು ಬೈಲ್ ಅಂತ, ಅದರ ಬಣ್ಣ ಫ್ರೆಶ್ ಕಟ್ ಗ್ರಾಸ್ ಕಲರ್ ಇರುತ್ತೆ ಅಂತ, ಅಂದರೆ ಗ್ರೀನಿಶ್ ಯೆಲ್ಲೋ. ಹಳದಿ ಮಿಶ್ರಿತ ಹಸಿರು ಅಥವಾ ಹಸಿರು ಮಿಶ್ರಿತ ಹಳದಿ ಅಂತ ಹೇಳ್ಬೋದು. ಯೆಲ್ಲೋ ಕಲರ್ ಆಫ್ ಯೂರಿನ್ ಈಸ್ ಡ್ಯೂ ಟು? ಯಾಕೆ ಯೂರಿನ್ ಹಳದಿ ಬಣ್ಣದಲ್ಲಿ ಇರುತ್ತೆ ಅಂದರೆ ಯೂರೋಕ್ರೋಮ್ ಅಥವಾ ಯೂರೋಬಿಲ್ಲಿನ್ ಅನ್ನೋ ಒಂದು ವಸ್ತು ಅದರಲ್ಲಿ ಇರುತ್ತೆ, ಹಾಗಾಗಿ ಅದು ಹಳದಿ ಬಣ್ಣದಲ್ಲಿರುತ್ತೆ. ಬ್ಲಡ್ಡಿಗೆ ಇರುವಂತಹ ಬಣ್ಣ ಯಾಕೆ ಅಂದರೆ ಹಿಮೋಗ್ಲೋಬಿನ್ ಇರೋದ್ರಿಂದ ಬ್ಲಡ್ಡಿಗೆ ಬಣ್ಣ ಬಂದಿರುವಂಥದ್ದು. ಕ್ವಶನ್ ನಂಬರ್ 6, ವೇರ್ ಇಸ್ ದ ಸ್ಮಾಲೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ ಲೊಕೇಟೆಡ್? ಮನುಷ್ಯನ ದೇಹದಲ್ಲಿ ಅತಿ ಸಣ್ಣ ಮೂಳೆ ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆ. ಉತ್ತರ ಇಯರ್ ಅಂದರೆ ಕಿವಿಯಲ್ಲಿದೆ. ಇದಕ್ಕೆ ಎಕ್ಸ್ಪ್ಲನೇಷನ್ಸ್ ನಿಮಗೆ ಗೊತ್ತಾಗಬೇಕು ಅಂದರೆ ಆ ಮೂಳೆಗೆ ಏನಂತ ಕರಿತೀವಿ ಅಂದರೆ ಸ್ಟೇಪ್ಸ್ ಅಂತ ಕರಿತೀವಿ. ಒಟ್ಟು ಕಿವಿಯಲ್ಲಿ 3 ರೀತಿಯ ಬೋನ್ಗಳಿರುತ್ತೆ. ಒಂದು ಮ್ಯಾಲಿಯಸ್, ಇಂಕಸ್ ಆ್ಯಂಡ್ ಸ್ಟೇಪ್ಸ್ ಅಂತ. ಆ ಮೂರನ್ನು ಸೇರಿಸಿ ಆಸಿಕಲ್ಸ್ ಅಂತ ಕರಿತೀವಿ. ಲಾಂಗೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ ಈಸ್ ಫೀಮರ್ ಅಂತ. ಅದು ಅತಿ ಉದ್ದವಾದಂತಹ ಮೂಳೆ ತೊಡೆಯ ಭಾಗದಲ್ಲಿರುತ್ತೆ. ವಾಟ್ ಬಾಡಿ ಪಾರ್ಟ್ ಹ್ಯಾಸ್ ಮ್ಯಾಕ್ಸಿಮಮ್ ಬೋನ್ಸ್ ಅಂದರೆ ಒಟ್ಟು ದೇಹದ ಯಾವ ಭಾಗದಲ್ಲಿ ಹೆಚ್ಚು ಮೂಳೆಗಳನ್ನು ಹೊಂದಿದೆ ಅಂದರೆ ಕಾಲಿನಲ್ಲಿ ಅಂದರೆ ಫೂಟ್, ಪಾದದಲ್ಲಿ 26 ಮೂಳೆಗಳಿರುತ್ತೆ. ಹ್ಯಾಂಡ್, ಈ ಮಣಿಕಟ್ಟು ಅಂತಿರಲ್ಲ, ಅಲ್ಲಿ 54 ಮೂಳೆಗಳಿರುತ್ತೆ. ಸಾಫ್ಟ್ ಬೋನ್
ಮೃದುವಾದ ಮೂಳೆ ಯಾವುದು ಅಂದರೆ ಲ್ಯಾಕ್ರೈಮಲ್ ಅಂತ ಕರಿತೀವಿ. ಪೈಥಾನ್ ಅನ್ನೋದೊಂದು ಹಾವು, ಅದರಲ್ಲಿ 1800 ಮೂಳೆಗಳಿರುತ್ತೆ, ಅದರಲ್ಲಿ 600 ವರ್ಟಿಬ್ರೆ ಆಗಿರುತ್ತೆ. ದ ನಂಬರ್ ಆಫ್ ಬೋನ್ಸ್ ಪ್ರೆಸೆಂಟ್ ಇನ್ ನ್ಯೂ ಬಾರ್ನ್ ಬೇಬಿ, ಈಗ ತಾನೇ ಹುಟ್ಟಿದ ನವಜಾತ ಶಿಶುವಿನ ಮೂಳೆಗಳು 300ಕ್ಕೂ ಅಧಿಕ ಅಂತ ಹೇಳ್ತಾರೆ, ಆದರೆ ಅಪ್ರಾಕ್ಸಿಮೇಟ್ ಆಗಿ 300 ಇರುತ್ತೆ ಅಂತ ಹೇಳ್ತಾರೆ. ಅಡಲ್ಟ್ ಬೋನ್ 206 ಹೊಂದಿರುತ್ತೆ, ಅಂದರೆ ವಯಸ್ಕರಲ್ಲಿ 206 ಮೂಳೆಗಳಿರುತ್ತೆ. ನಂಬರ್ ಆಫ್ ಬೋನ್ಸ್ ಇನ್ ಸ್ಪೈನಲ್ ಕಾರ್ಡ್ ಎಷ್ಟಿರುತ್ತೆ ಅಂದರೆ 33 ಇರುತ್ತೆ, ಅದರಲ್ಲಿ 24 ಮೂವೆಬಲ್ ಅಂದರೆ ಚಲಿಸುವಂತಹ ಮೂಳೆ ಆಗಿರುತ್ತೆ, ಅಂದರೆ ಒಂದು ಸ್ವಲ್ಪ ಅಳ್ಳಾಡುತ್ತೆ ಚಲಿಸುವಂತಹ ಮೂಳೆಗಳು. 7 ವರ್ಟಿಬ್ರಾ ಆಗಿರುತ್ತೆ, 12 ಥೋರ ಆಗಿರುತ್ತೆ, 5 ಸ್ಯಾಕ್ರಲ್, 4 ಕಾಕಿಗೇಲ್ ಆಗಿರುತ್ತೆ. ಕ್ವಶನ್ ನಂಬರ್ 7. ಹೂ ವಾಸ್ ದ ವೈಸ್ರಾಯ್ ಡ್ಯೂರಿಂಗ್ ಆಗಸ್ಟ್ ಆಫರ್? ಆಗಸ್ಟ್ ಆಫರ್ನ ಸಮಯದಲ್ಲಿ ವೈಸ್ರಾಯ್ ಆಗಿದ್ದವ್ರು ಯಾರು ಅಂದರೆ ಲಾರ್ಡ್ ಲಿಲಿಂಗೌ ಅಂತ. ಲಾರ್ಡ್ ಕನ್ನಿಂಗ್ ಏನಾಗಿದ್ರು ಅಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861 ತಂದಿದ್ರು ವೈಟ್ ಮ್ಯೂಟಿನಿ ಟೈಮ್ನಲ್ಲಿ. ಲಾರ್ಡ್ ಇರ್ವಿನ್ ದೀಪಾವಳಿ ಡಿಕ್ಲರೇಷನ್ನ ಮಾಡಿದರು 1929. ಲಾರ್ಡ್ ವಿಲ್ಲಿಂಗ್ಟನ್ ಏನು ಮಾಡಿದರು ರೌಂಡ್ ಟೇಬಲ್ ಕಾನ್ಫರೆನ್ಸ್ 1932. ಲಾರ್ಡ್ ಲಿಲಿಂಗೌ ಏನು ಮಾಡಿದರು ಅಂದರೆ ಫಸ್ಟ್ ಜನರಲ್ ಎಲೆಕ್ಷನ್ನ ಮಾಡಿದ್ದು ಲಾರ್ಡ್ ಲಿಲಿಂಗೌ. ಲಾರ್ಡ್ ಡಫ್ರಿನ್ ಏನು ಮಾಡಿದರು ಅಂದರೆ ಆಲನ್ ಆಕ್ಟೇವ್ ಹ್ಯೂಮನ್ ಎಸ್ಟಾಬ್ಲಿಷ್ಡ್ ಇನ್ಕಾರ್ಪೊರೇಷನ್ ಇನ್ 1885 ಮಾಡಿರುವಂಥದ್ದು. ಲಾರ್ಡ್ ಮಿಂಟೋ ಟು ಏನು ಮಾಡಿದ್ದಾನೆ ಅಂದರೆ ಪಾರ್ಟಿಷನ್ ಆಫ್ ಬೆಂಗಾಲ್ನ ಮಾಡಿದ್ದವರೇ. ಸ್ವದೇಶಿ ಮೂವ್ಮೆಂಟ್, ಮುಸ್ಲಿಂ ಲೀಗ್, ಸೂರತ್ ಸ್ಪ್ಲಿಟ್ ಈ ರೀತಿಯಂತಹ ಚಳುವಳಿಗಳಿಗೆ ಅವರು ವೈಸ್ರಾಯ್ ಆಗಿ ಕೆಲಸವನ್ನು ಮಾಡಿದರು. ಲಾರ್ಡ್ ಹಾರ್ಡಿಂಜೆ ಟು ಅನ್ನೋರು ಗದಾರ್ ಪಾರ್ಟಿ ಮೂವ್ಮೆಂಟ್ಗೆ ವೈಸ್ರಾಯ್ ಆಗಿದ್ದರು. ಲಾರ್ಡ್ ಚಮ್ಸ್ಫೋರ್ಡ್ ಅನ್ನೋರು ಹೋಮ್ ರೂಲ್ ಲೀಗ್, ಲಕ್ನೋ ಪ್ಯಾಕ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919, ರೌಲತ್ ಆ್ಯಕ್ಟ್ 1919, ಲಾಂಚ್ ಆಫ್ ನಾನ್ ಕೋಆಪರೇಷನ್ ಖಿಲಾಫತ್ ಮೂವ್ಮೆಂಟ್. ಕ್ವಶನ್ ನಂಬರ್ 8. In what proportion must rice at rupees 3.10 per kg be mixed with rice at rupees 3.60 per kg so that the mixture be worth rupees 3.25 per kg? ಇಲ್ಲಿ ವೀಕ್ಷಕರೇ ಪ್ರಶ್ನೆಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಯಾವ ಅಳತೆ ಮಾನದಲ್ಲಿ ಅಥವಾ ಯಾವ ಅನುಪಾತದಲ್ಲಿ ನೀವು 3 ರೂಪಾಯಿ 10 ಪೈಸೆ ಬೆಲೆ ಬಾಳುವ 1 kgಗೆ 3 ರೂಪಾಯಿ 10 ಪೈಸೆ ಬೆಲೆ ಬಾಳುವ ಅಕ್ಕಿಯನ್ನು 3 ರೂಪಾಯಿ 60 ಪೈಸೆ kgಗೆ ಬೆಲೆ ಬಾಳುವ ಅಕ್ಕಿಯ ಜೊತೆಗೆ ಮಿಶ್ರಣ ಮಾಡಿದಾಗ ನೀವು ಆ ಮಿಶ್ರಣವನ್ನು 3 ರೂಪಾಯಿ 25 ಪೈಸೆಗೆ ಮಾರಬಹುದು ಅನ್ನುವಂಥ ಪ್ರಶ್ನೆ ಇದೆ. ಅಂದರೆ ಅವೆರಡು ಯಾವ ಅನುಪಾತದಲ್ಲಿರಬೇಕು ಅಂತ ನೀವಿಲ್ಲಿ ಗಮನಿಸಬಹುದು. ಕಡಿಮೆ ಬೆಲೆಯ ಅಕ್ಕಿ ಇದೆ, ಇನ್ನೊಂದು ಹೆಚ್ಚಿನ ಬೆಲೆಯ ಅಕ್ಕಿ ಇದೆ. ಅವೆರಡನ್ನು ಮಿಶ್ರಣ ಮಾಡಿದಾಗ ಹೆಚ್ಚಿನ ಬೆಲೆ ಮತ್ತು ಕಡಿಮೆ ಬೆಲೆ ಎರಡರದ್ದು ಕೂಡ ಮಧ್ಯದ ವ್ಯಾಲ್ಯೂ ಅದಕ್ಕೆ ಬರಬೇಕಾಗತ್ತೆ. ಅವೆರಡರ ಮಧ್ಯದಲ್ಲೇ ವ್ಯಾಲ್ಯೂ ಬರಬೇಕಾಗತ್ತೆ. ಆವಾಗ ನಿಮಗೆ ಒಂದು ಸಿಂಪಲ್ ಫಾರ್ಮುಲಾವನ್ನು ನಾನು ಕೊಡ್ತಾ ಇದ್ದೇನೆ. ಕ್ವಾಂಟಿಟಿ ಆಫ್ ಚೀಪರ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಡಿಯರರ್, ಅಂದರೆ ಕಡಿಮೆ ಬೆಲೆಯದ್ದು ಮತ್ತು ಹೆಚ್ಚಿನ ಬೆಲೆಯದ್ದು ರೇಷಿಯೋ ನಿಮಗೆ ಗೊತ್ತಾಗಬೇಕು. ಅದನ್ನು ಕಂಡುಹಿಡಿಬೇಕು ಅಂದರೆ ಕಾಸ್ಟ್ ಆಫ್ ಡಿಯರರ್ಗೆ ಅವರೇಜ್ ರೇಟನ್ನು ಮೈನಸ್ ಮಾಡಬೇಕು. ಅವರೇಜ್ ರೇಟ್ ಅಂದರೆ ಇಲ್ಲಿ ಯಾವುದು ಕೊನೆಗೆ ಮಾರ್ತೀರಾ 3 ರೂಪಾಯಿ 25 ಪೈಸೆ ಅನ್ನೋದು ಅವರೇಜ್ ರೇಟ್ ಆಗಿರುತ್ತೆ, ಡಿವೈಡೆಡ್ ಬೈ ಅವರೇಜ್ ರೇಟ್ ಮೈನಸ್ ಕಾಸ್ಟ್ ಆಫ್ ಚೀಪರ್ ಅಂತ. ಈ ಕಾಸ್ಟ್ ಆಫ್ ಚೀಪರ್ ಅಂದರೆ ಯಾವುದಿರುತ್ತೆ, ಕಡಿಮೆ ವ್ಯಾಲ್ಯೂ ಇರುತ್ತೆ, ಅದಾಗಿರುತ್ತೆ. ಈಗ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನೋಡಿ, ಈಗ 3.10, 3.60 ಆ್ಯಂಡ್ 3.25 ಈ ರೀತಿ ಇದೆ. ಇದು ಪಾಯಿಂಟಲ್ಲಿರೋದ್ರಿಂದ ನಮಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕಷ್ಟ. ಹಾಗಾಗಿ ನಾವೇನು ಮಾಡ್ತೀವಿ, ಈಗ ಫಸ್ಟಿಗೆ ಕಾಸ್ಟ್ ಆಫ್ ಡಿಯರರ್ 3 ರೂಪಾಯಿ 60 ಪೈಸೆ ಇದೆ, ಅದನ್ನು 360 ಅಂತ ಬರ್ಕೋಬೋದು, ಮೈನಸ್ ಅವರೇಜ್ ರೇಟ್ 325 ಡಿವೈಡೆಡ್ ಬೈ 325 ಅವರೇಜ್ ರೇಟ್ ಮೈನಸ್ ಕಾಸ್ಟ್ ಆಫ್ ಚೀಪರ್ 310. ಇವೆರಡನ್ನು ಮೈನಸ್ ಮಾಡಿದಾಗ ನಿಮಗೆ ಸಿಗುವಂಥ ಉತ್ತರ ಏನು? 360ರಲ್ಲಿ 325 ಹೋದರೆ 35 ಉಳಿಯುತ್ತೆ, 325ರಲ್ಲಿ 310 ಹೋದರೆ 15 ಉಳಿಯುತ್ತೆ. ಅಲ್ಲಿಗೆ 35 ಡಿವೈಡೆಡ್ ಬೈ 15,
5 3 5 7 ಅಲ್ಲಿಗೆ 7:3 ಅನ್ನೋದು ನಿಮಗೆ ಆನ್ಸರ್ ಆಗಿರುತ್ತೆ. ಇದನ್ನು ನೀವು ಹೆಚ್ಚು ಪ್ರಾಕ್ಟೀಸ್ನ ಮಾಡಿದ್ರೆ ಈಸಿಯಾಗಿ ಮಾಡಬಹುದು. MC ಮೋಹನ್ ಲೈನ್ ಸಪರೇಟ್ಸ್ ವಿಚ್ 2 ಕಂಟ್ರೀಸ್? MC ಮೋಹನ್ ಲೈನ್ ಅನ್ನೋದು ಯಾವ 2 ದೇಶಗಳನ್ನು ಬೇರ್ಪಡಿಸುತ್ತದೆ ಅನ್ನೋ ಒಂದು ಪ್ರಶ್ನೆ. ಇಂಡಿಯಾ ಪಾಕಿಸ್ತಾನ, ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ, ಇಂಡಿಯಾ ಚೀನಾ, ಪಾಕಿಸ್ತಾನ್ ಚೀನಾ ಅನ್ನೋ ಆಪ್ಷನ್ಸ್ಗಳಿದೆ. ಉತ್ತರ ಇಂಡಿಯಾ ಮತ್ತು ಚೀನಾ. ಇಂಡಿಯಾ ಮತ್ತು ಚೀನಾನ MC ಮೋಹನ್ ಲೈನ್ ಅನ್ನೋದೇನಾಗುತ್ತೆ, ಬೇರ್ಪಡಿಸುತ್ತೆ. ಅದೇ ರೀತಿ ಹಲವಾರು ಲೈನ್ಗಳಿದೆ. ಯಾವುದೆಲ್ಲ ಲೈನ್ಗಳಿದೆ ಅಂದರೆ ಡುರಾಂಡ್ ಲೈನ್ ಅಂತ ಬಿಟ್ವೀನ್ ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ಡುರಾಂಡ್ ಲೈನ್ ಬರುತ್ತೆ. ಅಮೆರಿಕ ಮತ್ತು ಕೆನಡಾ ಮಧ್ಯೆ 49th ಪ್ಯಾರಲಲ್ ಅಂತ ಒಂದು ಲೈನ್ ಬರುತ್ತೆ. ಇಂಡಿಯಾ ಮತ್ತು ಟಿಬೆಟ್ ಅಥವಾ ಚೀನಾ ಮಧ್ಯೆ MC ಮೋಹನ್ ಲೈನ್ ಬರುತ್ತೆ. ಫ್ರಾನ್ಸ್ ಮತ್ತು ಜರ್ಮನಿ ಮಧ್ಯೆ ಮ್ಯಾಗಿನಾಟ್ ಲೈನ್ ಅಂತ ಬರುತ್ತೆ. ನಾರ್ತ್ ಆ್ಯಂಡ್ ಸೌತ್ ಕೊರಿಯಾ ಮಧ್ಯೆ 38th ಪ್ಯಾರಲಲ್ ಲೈನ್ ಅಂತ ಬರುತ್ತೆ. ಜರ್ಮನಿ ಆ್ಯಂಡ್ ಪೋಲ್ಯಾಂಡ್ ಮಧ್ಯೆ ಓಡರ್ ನೆಸ್ಸೆ ಲೈನ್ ಅಂತ ಬರುತ್ತೆ. ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ಕ್ಲಿಫ್ ಲೈನ್ ಅಂತ ಬರುತ್ತೆ. ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ 24th ಪ್ಯಾರಲಲ್ ಲೈನ್ ಅಂತ ಕೂಡ ಬರುತ್ತೆ. ಇದಿಷ್ಟು ನಿಮಗೆ ಎಕ್ಸ್ಟ್ರಾ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ. 10th ಕ್ವಶನ್, ದ ಟೈಮ್ ಝೋನ್ಸ್ ಚೇಂಜ್ ಲಾಂಗಿಟ್ಯೂಡ್ ಆ್ಯಂಡ್ ಲ್ಯಾಟಿಟ್ಯೂಡ್, ಲ್ಯಾಟಿಟ್ಯೂಡ್ ಆ್ಯಂಡ್ ಪೋಲ್, ಈಕ್ವೇಟರ್, ಪೋಲ್. ಉತ್ತರ ಲಾಂಗಿಟ್ಯೂಡ್ ಆ್ಯಂಡ್ ಲ್ಯಾಟಿಟ್ಯೂಡ್. ಇಮ್ಯಾಜಿನರಿ ಲೈನ್ ಡ್ರಾನ್ ಈಸ್ಟ್ ಟು ವೆಸ್ಟ್, ಲ್ಯಾಟಿಟ್ಯೂಡ್ ಅಂದರೆ ಮೆಜರ್ ನಾರ್ತ್ ಆ್ಯಂಡ್ ಸೌತ್. ಇಮ್ಯಾಜಿನರಿ ಲೈನ್ ಡ್ರಾನ್ ನಾರ್ತ್ ಆ್ಯಂಡ್ ಸೌತ್, ಲಾಂಗಿಟ್ಯೂಡ್ ಮೆಜರ್ ಈಸ್ಟ್ ಟು ವೆಸ್ಟ್. ಯಾವುದೇ ಇಮ್ಯಾಜಿನರಿ ಲೈನ್ನ ಡ್ರಾ ಮಾಡಿದ್ರೆ ಈಸ್ಟಿಂದ ವೆಸ್ಟಿಗೆ ಅಂದರೆ ಪೂರ್ವದಿಂದ ಪಶ್ಚಿಮದ ಕಡೆಗೆ, ಅದರ ಲ್ಯಾಟಿಟ್ಯೂಡ್ನ ನಾವು ಹೇಗೆ ಮೆಜರ್ ಮಾಡ್ತೀವಿ ಅಂದರೆ ನಾರ್ತಿಂದ ಸೌತ್ ಕಡೆಗೆ ಅಂದರೆ ಉತ್ತರದಿಂದ ದಕ್ಷಿಣ ಕಡೆಗೆ. ಅದೇ ಇಮ್ಯಾಜಿನರಿ ಲೈನ್ ಏನಾದರೂ ಉತ್ತರದಿಂದ ದಕ್ಷಿಣ ಕಡೆಗೆ ಇದ್ದರೆ ಅದರ ಲಾಂಗಿಟ್ಯೂಡ್ನ ನಾವು ಹೇಗೆ ಮೆಜರ್ ಮಾಡ್ತೀವಿ ಅಂದರೆ ಪೂರ್ವದಿಂದ ಪಶ್ಚಿಮದ ಕಡೆಗೆ. ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್, ಡೇಸ್ ಲಾಂಗರ್, ನೈಟ್ಸ್ ಶಾರ್ಟರ್ ಆಗಿರುತ್ತೆ. ಅಂದರೆ ಉತ್ತರದಿಂದ ದಕ್ಷಿಣ ಕಡೆಗೆ ಏನಾದರೂ ಮೂವ್ ಆಗ್ತಾ ಇದ್ದರೆ ಅಲ್ಲಿ ಬೆಳಕು ಅಥವಾ ದಿನ ಹಗಲು ಹೆಚ್ಚಾಗಿರುತ್ತೆ, ರಾತ್ರಿ ಕಡಿಮೆ ಆಗಿರುತ್ತೆ. ಇಂಟರ್ನ್ಯಾಷನಲ್ ಟೈಮ್ ಝೋನ್ ಅಥವಾ ಇಂಟರ್ನ್ಯಾಷನಲ್ ಟೈಮ್ ಝೋನ್ 1884. ಲ್ಯಾಟಿಟ್ಯೂಡ್ ಆಲ್ಸೋ ಎಫೆಕ್ಟ್ಸ್ ಟೈಮ್ ಆಫ್ ಸನ್ರೈಸ್ ಆ್ಯಂಡ್ ಸನ್ರೈಸ್ ಆ್ಯಸ್ ಅರ್ತ್ ಈಸ್ ಟಿಲ್ಟೆಡ್ 23 ಡಿಗ್ರಿ. ಇದು ತುಂಬ ಇಂಪಾರ್ಟೆಂಟ್, ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಕ್ವಶನ್ ನಂಬರ್ 11, ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ಇಂಡಿಯಾ. ಅತಿ ಹೆಚ್ಚು ಅಕ್ಕಿಯನ್ನು ಅಥವಾ ಭತ್ತವನ್ನು ಉತ್ಪಾದಿಸುವಂತಹ ಒಂದು ರಾಜ್ಯ ಯಾವುದು ಅಂದರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಗೋಧಿಯನ್ನು ಹೆಚ್ಚು ಬೆಳೆಯೋದು ಉತ್ತರ ಪ್ರದೇಶದಲ್ಲಿ, ಬಾಜ್ರಾವನ್ನು ಹೆಚ್ಚು ಬೆಳೆಯೋದು ರಾಜಸ್ಥಾನದಲ್ಲಿ, ಜೋವಾರ್ನ ಹೆಚ್ಚು ಬೆಳೆಯೋದು ಮಹಾರಾಷ್ಟ್ರದಲ್ಲಿ, ಮೇಯ್ಸ್ ಅನ್ನೋದನ್ನು ಹೆಚ್ಚು ಬೆಳೆಯೋದು ಆಂಧ್ರ ಪ್ರದೇಶದಲ್ಲಿ, ಪಲ್ಸಸ್ ಧಾನ್ಯಗಳನ್ನು ಹೆಚ್ಚು ಬೆಳೆಯೋದು ಮಧ್ಯಪ್ರದೇಶ್, ಶುಗರ್ ಕೇನ್ ಕಬ್ಬನ್ನು ಹೆಚ್ಚು ಬೆಳೆಯೋದು ಉತ್ತರ ಪ್ರದೇಶದಲ್ಲಿ, ಕಾಟನ್ ಗುಜರಾತ್, ಕಾಫಿ ಕರ್ನಾಟಕ, ಟೀ ಅಸ್ಸಾಂ, ಟೊಬ್ಯಾಕೊ ಆಂಧ್ರ ಪ್ರದೇಶ್, ಸಿಲ್ಕ್ ಕರ್ನಾಟಕ, ರಬ್ಬರ್ ಕೇರಳ. ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್. ಗ್ರೌಂಡ್ ನಟ್ ಗುಜರಾತ್, ಸೋಯಾಬೀನ್ ಮಧ್ಯಪ್ರದೇಶ್, ಮಸ್ಟರ್ಡ್ ರಾಜಸ್ಥಾನ್, ಸನ್ಫ್ಲವರ್ ಕರ್ನಾಟಕ, ಆಯಿಲ್ ಸೀಡ್ಸ್ ಮಧ್ಯಪ್ರದೇಶ್, ಫುಡ್ ಗ್ರೈನ್ಸ್ ಉತ್ತರ ಪ್ರದೇಶ್, ಕಟ್ ಫ್ಲವರ್ ವೆಸ್ಟ್ ಬೆಂಗಾಲ್, ಚಮೋಲಿ ಆಫ್ ಉತ್ತರಾಖಂಡ್ ವ್ಯಾಲಿ ಆಫ್ ಫ್ಲವರ್. ಚಮೋಲಿ ಆಫ್ ಉತ್ತರಾಖಂಡದಲ್ಲಿ ವ್ಯಾಲಿ ಆಫ್ ಫ್ಲವರ್ ಅಂತ ಕರಿತೀವಿ. ಪಾಲನ್ಪುರ್ ಗುಜರಾತಲ್ಲಿರುವಂಥದ್ದು ಇಸ್ ದ ಫ್ಲವರ್ ಸಿಟಿ ಆಫ್ ಇಂಡಿಯಾ. ಫ್ಲವರ್ ಸಿಟಿ ಆಫ್ ಇಂಡಿಯಾ ಯಾವುದು ಅಂತ ಕೇಳಿದ್ರೆ ಪಾಲನ್ಪುರ್ ಅಂತ ಬರೀಬೇಕಾಗತ್ತೆ, ಅದು ಗುಜರಾತ್ನಲ್ಲಿರುವಂಥದ್ದು. ಕ್ವಶನ್ ನಂಬರ್ 12, ಪಾರ್ಲಿಮೆಂಟ್ ಪಾಸ್ಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಆ್ಯಕ್ಟ್ ಇನ್ ಅಂತ. ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಆ್ಯಕ್ಟ್ನ ಪಾಸ್ ಮಾಡಿದ್ದು 2005ರಲ್ಲಿ. ಇಂಟ್ರೊಡ್ಯೂಸ್ ಮಾಡಿದ್ದು ಪಿಯೂಷ್ ಗೋಯಲ್, ಮಿನಿಸ್ಟರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇನ್ ಜೂನ್ 24, 2019. 2019 ಜೂನ್ 24ರಲ್ಲಿ ಪಿಯೂಷ್ ಗೋಯಲ್ ಅನ್ನೋರು ಇದನ್ನು ಬಿಲ್ಲನ್ನು ಪಾಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದಂಥದ್ದು. ಇಟ್ ಅಮೆಂಡ್ಸ್ ದ ಸ್ಪೆಷಲ್ ಎಕನಾಮಿಕ್ ಝೋನ್ ಆ್ಯಕ್ಟ್ ಆಫ್ 2005. ಇದರ ಮುಂಚೆ ಇದ್ದಿದ್ದಂಥದ್ದು ಆರ್ಡಿನೆನ್ಸ್ ಆಫ್ ಮಾರ್ಚ್ 2, 2019 ಅಂತ ಇತ್ತು. ಸೊ ಅಥಾರಿಟಿ ಆರ್ ಕಂಪನಿ ರೀಪ್ಲೇಸ್ಡ್ ಬೈ ಅಥಾರಿಟಿ ಕಂಪನಿ ಟ್ರಸ್ಟ್ ಎಂಟಿಟಿ ಅಂತ ಚೇಂಜ್ ಆಗಿದೆ. ಕ್ವಶನ್ ನಂಬರ್ 13, ಫಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ವಾಸ್ ಸೆಟ್ ಅಪ್ ಇನ್ 1687. ಫಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ 1687ರಲ್ಲಿ
ಸೆಟಪ್ ಆಯಿತು. ಅದು ಎಲ್ಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಉತ್ತರ ಮದ್ರಾಸ್. ದ ಓಲ್ಡೆಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಇನ್ ಇಂಡಿಯಾ ಯಾವುದು ಅಂದರೆ ಚೆನ್ನೈ. ಟೋಟಲ್ ಮುನ್ಸಿಪಲ್ ಕಾರ್ಪೊರೇಷನ್ ಇನ್ ಇಂಡಿಯಾ 205 ಇದೆ. ಹೆಡ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಮೇಯರ್, ಅಪಾಯಿಂಟೆಡ್ ಬೈ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಮೇಯರ್ ಆಫ್ ಮುಂಬೈ ಯಾರು ಅಂದರೆ ವಿಶ್ವನಾಥ್ ಮಹದೇಶ್ವರ್ ಆಫ್ ಶಿವಸೇನಾ ಪೊಲಿಟಿಕಲ್ ಪಾರ್ಟಿ. ಸೊ ಮೇಯರ್ ಆಫ್ ಮುಂಬೈ ವಿಶ್ವನಾಥ್ ಮಹದೇಶ್ವರ್, ಅವರು ಶಿವಸೇನಾ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇರುವಂಥದ್ದು. ಕ್ವಶನ್ ನಂಬರ್ 14, ಎ ಫರ್ಗಟನ್ ಎಂಪೈರ್ ಅನ್ನೋ ಒಂದು ಪುಸ್ತಕವನ್ನು ರಾಬರ್ಟ್ ಸೀವೆಲ್ ಅನ್ನೋನು ಬರೆದಿದ್ದಾನೆ. ಅದನ್ನು ಯಾವ ಸಾಮ್ರಾಜ್ಯದ ಕುರಿತು ಬರೆದಿದ್ದಾನೆ ಅನ್ನೋ ಒಂದು ಪ್ರಶ್ನೆ. ಅದು ವಿಜಯನಗರ ಸಾಮ್ರಾಜ್ಯದ ಕುರಿತು ಬರೆದಿರುವಂಥದ್ದು, ವಿಜಯನಗರ ಎಂಪೈರ್. ಅದೇ ರೀತಿ ಕೆಲವು ಪುಸ್ತಕಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ, ತುಂಬ ಇಂಪಾರ್ಟೆಂಟ್ ಪುಸ್ತಕಗಳು. ತಾಜ್ ಉಲ್ ಮಾಸಿರ್ ಇದನ್ನು ಬರೆದಿದ್ದು ಹಸನ್ ನಿಜಾಮ್. ತಬಕ್ಕತ್ ಐ ನಸೀರಿ ಇದು ಮಿನ್ಹಾಜ್ ಸಿರಾಜ್ ಬರೆದಿರುವಂಥದ್ದು. ತಾರಿಕ್ ಐ ಫರೂಸ್ ಶಾಹಿ ಇದು ಜಿಯಾದ್ದೀನ್ ಬರಾನಿ ಅವ್ರು ಬರೆದಿರುವಂಥದ್ದು. ಫುತಾ ಉಸ್ ಸಲಾತೀನ್ ಇಸಾಮಿ ಬರೆದಿರುವಂಥದ್ದು. ತಾರಿಕ್ ಐ ಫಿರಾಸುದ್ ಶಾಹಿ ಇದು ಬರೆದಿದ್ದು ಅಫಾಫಿ. ತಾರಿಕ್ ಐ ಮುಬಾರಕ್ ಶಾಹಿ ಇದು ಬರೆದಿದ್ದು ಯಹ್ಯಾ ಶಿರ್ ಹಿಂದಿ. ಅಕ್ಬರ್ ನಾಮಾ ಇದು ಬರೆದಿದ್ದು ಅಬುಲ್ ಫಜಲ್. ತಬಾಕತ್ ಐ ಅಕ್ಬಾರಿ ಇದು ಬರೆದಿದ್ದು ನಿಜಾಮುದ್ದೀನ್ ಅಹಮದ್. ಮುಂತಾಕ್ ಆಲ್ ತವಾರಿಕ್ ಇದನ್ನು ಬರೆದಿದ್ದು ಬದಾವಿನಿ. ಬದಾಶಾನಾಮನ ಇದನ್ನು ಬರೆದಿದ್ದು ಅಬ್ದುಲ್ ಹಮೀದ್ ಲಾಹೋರಿ. ಮುಂತಾಕಾಹಬ್ ಉಲ್ ಲುಬಾಬ್ ಇದನ್ನು ಬರೆದಿದ್ದು ಖಾಫಿ ಖಾನ್. ಮೀರತ್ ಐ ಅಹಮದಿ ಇದನ್ನು ಬರೆದಿದ್ದು ಆಲಿ ಮೊಹಮ್ಮದ್ ಖಾನ್. ಪದ್ಮಾವತ್ ಇದನ್ನು ಬರೆದಿದ್ದು ಮಾಲಿಕ್ ಮೊಹಮ್ಮದ್ ಜೈಸಿ. ತುಗ್ಲಕ್ ನಾಮಾ ತಾರಿಕ್ ಐ ಅಲೈ ನಾ ಸಿಫೀರ್ ಆಶಿಕ್ಕಾ ಇದನ್ನು ಬರೆದಿದ್ದು ಆಮಿರ್ ಖುಸ್ರೋ. ಮಾರ್ವಾರ ಪರ್ಗಾನಿ ರಿ ವಿಗಾಟ್ ಇದನ್ನು ಬರೆದಿದ್ದು ಮುಕ್ತಾ ನೈನ್ಸಿ. ಚಂದಾಯಾನ್ ಇದನ್ನು ಬರೆದಿದ್ದು ಮೌಲಾನಾ ದಾऊद. ಹಿಮಾಯುನ್ ನಾಮಾ ಇದನ್ನು ಬರೆದಿದ್ದು ಗುಲ್ಬಾದಾನ್ ಬೇಗಂ. ಭಾವಾರ್ಥ ದೀಪಿಕಾ ಇದನ್ನು ಬರೆದಿದ್ದು ಜ್ಞಾನೇಶ್ವರ. ಸಫಾರ್ನಮಾ ಆರ್ ರಿಹ್ಲಾ ಇದನ್ನು ಬರೆದಿದ್ದು ಇಬಿನ್ ಬಟೂಟಾ. ದ ಫಸ್ಟ್ ಲೋಕ್ಪಾಲ್ ಬಿಲ್ ವಾಸ್ ಪಾಸ್ಡ್ ಇನ್ ದ ಪಾರ್ಲಿಮೆಂಟ್ ಇನ್ ಮೇ 1968. 1968 ಮೇನಲ್ಲಿ ಮೊದಲ ಲೋಕ್ಪಾಲ್ ಬಿಲ್ ಪಾಸ್ ಆಯಿತು ಸಂಸತ್ತಿನಲ್ಲಿ. ಇದನ್ನು ಪ್ರಪೋಸ್ ಮಾಡಿದ್ದು ಯಾರು ಅಂದರೆ ADV ಶಾಂತಿಭೂಷಣ್ ಅನ್ನೋವಂಥವ್ರು 1968ರಲ್ಲಿ. 4ನೇ ಲೋಕಸಭಾ ಇನ್ 1969 1969ರಲ್ಲಿ. ಅಲ್ಲಿ ಫಸ್ಟು 69ರಲ್ಲಿ ಏನಾಯಿತು, ರಾಜ್ಯಸಭಾದಲ್ಲಿ ಪಾಸ್ ಆಗಲಿಲ್ಲ. ಆವಾಗ ಲೋಕ್ಪಾಲ್ ಫಾರ್ಮ್ಡ್ ಆಗಿದ್ದು ಯಾವಾಗ ಅಂದರೆ 19th ಮಾರ್ಚ್ 2019. ಏಜೆನ್ಸಿ ಎಕ್ಸಿಕ್ಯೂಟಿವ್ ಯಾರಾಗಿದ್ದರು ಅಂದರೆ ಪಿನಾಕಿ ಚಂದ್ರ ಘೋಷ್ ಅನ್ನೋರು. ಪಿನಾಕಿ ಚಂದ್ರ ಘೋಷ್ ಅನ್ನೋರೇ ಮೊದಲ ಎಕ್ಸಿಕ್ಯೂಟಿವ್ ಆಗಿದ್ದರು. ಈ ಸಿಟಿಜನ್ ಒಂಬಡ್ಸ್ಮನ್ ಬಿಲ್ ಅನ್ನೋದು ಕೂಡ ಫ್ರೀ ಫ್ರಮ್ ಗವರ್ನಮೆಂಟ್, ಲೋಕ್ಪಾಲ್ ಸೆಂಟರ್, ಲೋಕಾಯುಕ್ತ ಇನ್ ಸ್ಟೇಟ್ ಅಂತ ಹೇಳ್ಬೋದು. ಕ್ವಶನ್ ನಂಬರ್ 16, ಡಿ ಆಲಿವೆರಾ ಟ್ರೋಫಿ ಈಸ್ ಅಸೋಸಿಯೇಟೆಡ್ ವಿತ್ ಅಂತ. ಡಿ ಆಲಿವೆರಾ ಟ್ರೋಫಿ ಈಸ್ ಅಸೋಸಿಯೇಟೆಡ್ ವಿತ್ ಇದು ಕ್ರಿಕೆಟಿಗೆ ಸಂಬಂಧಪಟ್ಟಿದ್ದು. ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂದರೆ ಇದು ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ನಡುವೆ ನಡೆಯುವಂತಹ ಒಂದು ಪಂದ್ಯ ಆಗಿದೆ. ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ನಿಮಗೆ ಬೇಕು ಅಂದರೆ ಕ್ರಿಕೆಟಲ್ಲಿ ಇರುವಂತಹ ಹಲವಾರು ಟ್ರೋಫಿಗಳು ಯಾವ್ಯಾವುದು ಅಂದರೆ ಇರಾನಿ ಟ್ರೋಫಿ, ದುಲೀಪ್ ಟ್ರೋಫಿ, ರಂಜಿ ಟ್ರೋಫಿ, ವಿಜಿ ಟ್ರೋಫಿ, ಏಷ್ಯಾ ಟ್ರೋಫಿ, ಡಿಯೋದಾ ಟ್ರೋಫಿ, CK ನಾಯ್ಡು ಟ್ರೋಫಿ, ಕೂಚ್ ಬಿಹಾರ್ ಟ್ರೋಫಿ, ಸಿಂಗರ್ಸ್ ಟ್ರೋಫಿ. ಹಾಕಿ ಇದರಲ್ಲಿ ಅಘಾ ಖಾನ್ ಕಪ್, ಅಜ್ಲಾನ್ ಶಾ ಕಪ್, ನೆಹರು ಟ್ರೋಫಿ, ಬೈಥಾನ್ ಕಪ್, ಸ್ಕಿಂಡ್ಯಾ ಗೋಲ್ಡ್ ಕಪ್, ಮೋದಿ ಗೋಲ್ಡ್ ಕಪ್, ಧ್ಯಾನ್ ಚಂದ್ ಟ್ರೋಫಿ. ಚೆಸ್ನಲ್ಲಿ ನಾಯ್ಡು ಟ್ರೋಫಿ, ಕೈಥಾನ್ ಟ್ರೋಫಿ, ಲಿಮ್ಖಾ ಟ್ರೋಫಿ, ಲಿನ್ ಆರ್ಕ್ ಸಿಟಿ ಟ್ರೋಫಿ, ವರ್ಲ್ಡ್ ಕಪ್ ಎಕ್ಸೆಟ್ರಾ. ಫುಟ್ಬಾಲಲ್ಲಿ ಬೆಗ್ಹಾಮ್ ಹಜಾರತ್ ಮಹಲ್ ಕಪ್, ಬಿಲ್ಟ್ ಕಪ್, ಬರ್ದೂಲಿ ಕಪ್, ಕೊಲಂಬೋ ಕಪ್, ಕಾನ್ಫೆಡರೇಷನ್ ಕಪ್, ಜೂಲ್ಸ್ ರಿಮೆಟ್. ಈ ರೀತಿ ಹಲವಾರು ಕಪ್ಗಳು ಹಲವಾರು ಕ್ರೀಡೆಗಳಿಗೆ ಇರುವಂಥದ್ದು. ಒಮ್ಮೆ ನೋಡ್ಕೋಬೇಕಾಗತ್ತೆ ನೀವು. ಕ್ವಶನ್ ನಂಬರ್ 17, ದ ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇಸ್ ಲೊಕೇಟೆಡ್ ಆಟ್. ವಿಯೆನ್ನಾದಲ್ಲಿ ಇರುವಂಥದ್ದು. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಇರುವಂತಹ ಏಜೆನ್ಸಿ ಎಲ್ಲಿದೆ ಅಂದರೆ ವಿಯೆನ್ನಾದಲ್ಲಿದೆ. ಇಂಪಾರ್ಟೆಂಟ್
ಹೆಡ್ ಕ್ವಾರ್ಟರ್ಸ್ಗಳು ಎಲ್ಲೆಲ್ಲಿದೆ ಅಂದರೆ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಅನ್ನೋದು ನ್ಯೂಯಾರ್ಕಿನ ಯುನೈಟೆಡ್ ಸ್ಟೇಟ್ ಅಮೆರಿಕಾದಲ್ಲಿದೆ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಇದು ಜೆನೆವಾದ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರೋದು ಜೆನೆವಾದ ಸ್ವಿಟ್ಜರ್ಲ್ಯಾಂಡಲ್ಲಿ. ಯುನಿಡೋ ಯುನೈಟೆಡ್ ನೇಷನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದು ಇರುವಂಥದ್ದು ವಿಯೆನ್ನಾ ಆಸ್ಟ್ರಿಯಾದಲ್ಲಿ. ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಇರುವಂಥದ್ದು ವಿಯೆನ್ನಾದಲ್ಲಿ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಇರುವಂಥದ್ದು ಲಂಡನ್ ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ಇರೋದು ಲಂಡನ್ನಲ್ಲಿ. ವರ್ಲ್ಡ್ ಬ್ಯಾಂಕ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇರೋದು ವಾಷಿಂಗ್ಟನ್ ಡಿಸಿನಲ್ಲಿ. ಕ್ವಶನ್ ನಂಬರ್ 18. ದ ಫಸ್ಟ್ ನ್ಯೂಸ್ ಪೇಪರ್ ಇನ್ ಇಂಡಿಯಾ ಪಬ್ಲಿಷ್ಡ್ ಬೈ ಮೊದಲ ವಾರ್ತಾಪತ್ರಿಕೆಯನ್ನು ಪ್ರಸಾರ ಮಾಡಿದವರು ಯಾರು ಅಂತ. ಸೊ ಅದು ಜೆ.ಎ. ಹಿಕ್ಕೆ ಅನ್ನೋರು. ಸ್ವರಾಜ್ಯ ನ್ಯೂಸ್ ಪೇಪರ್ ಅನ್ನೋದು ಖಾಸಾ ಸುಬ್ಬಾರಾವ್ 1956ರಲ್ಲಿ ತಂದಂತಹ ಒಂದು ಪತ್ರಿಕೆ. ಬೆಂಗಾಲ್ ಗೆಜೆಟ್ ಅನ್ನೋದು ಜೇಮ್ಸ್ ಆಗಸ್ಟಸ್ ಹಿಕ್ಕೆ ಅನ್ನೋರು 1780ರಲ್ಲಿ ಪಬ್ಲಿಷ್ ಮಾಡ್ತಾರೆ. ಕಲ್ಕತ್ತಾ ಗೆಜೆಟ್ 1784ರಲ್ಲಿ ಪಬ್ಲಿಷ್ ಆಗುವಂಥದ್ದು. ಕ್ವಶನ್ ನಂಬರ್ 19. ಹೂ ಅಮಾಂಗ್ ದ ಫಾಲೋಯಿಂಗ್ ಇಂಟ್ರೊಡ್ಯೂಸ್ಡ್ ಎಜುಕೇಷನ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ? ಲಾರ್ಡ್ ಮೆಕಾಲೆ ಇವರೇ ಎಜುಕೇಷನ್ ಆಫ್ ಇಂಗ್ಲಿಷ್ ಅನ್ನೋದನ್ನು ಭಾರತಕ್ಕೆ ತಂದವರು ಲಾರ್ಡ್ ಮೆಕಾಲೆ. ಎಕ್ಸ್ಪ್ಲನೇಷನ್ ಹೇಳಬೇಕು ಅಂದರೆ ಬೈ ಚಾರ್ಟರ್ ಆ್ಯಕ್ಟ್ ಆಫ್ 1813 ಪ್ರಕಾರ ಈ ಎಜುಕೇಷನ್ ಇನ್ ಇಂಗ್ಲಿಷ್ ಬಂತು. ಫಾದರ್ ಆಫ್ ಮಾಡರ್ನ್ ಎಜುಕೇಷನ್ ಅಂತ ಯಾರನ್ನು ಕರಿತೀವಿ ಅಂದರೆ ಜಾನ್ ಅಮೋಸ್ ಕಾಮಿನಿಯಸ್ ಅನ್ನೋರನ್ನ ಕರಿತೀವಿ. ಫಾದರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಜಾಫ್ರೆ ಚಾಚರ್. ಮಾಡರ್ನ್ ಎಜುಕೇಷನ್ ಇನ್ ಇಂಡಿಯಾ ಸರ್ ಚಾರ್ಲ್ಸ್ ವುಡ್. ವೆಸ್ಟರ್ನ್ ಎಜುಕೇಷನ್ ಇಂಡಿಯಾ ವಿಲಿಯಂ ಬೆಂಟಿಕ್. ಮದರ್ ಆಫ್ ಇಂಗ್ಲಿಷ್ ಇಸ್ ಫ್ರಾನ್ಸಿಸ್ ಬರ್ನೆ. ದ ಸ್ಟ್ರೈಟ್ 20ನೇ ಪ್ರಶ್ನೆ. ದ ಸ್ಟ್ರೈಟ್ ದ್ಯಾಟ್ ಸಪರೇಟ್ ಏಷ್ಯಾ ಆ್ಯಂಡ್ ಅಮೆರಿಕಾ ಯಾವುದು ಏಷ್ಯಾ ಮತ್ತು ಅಮೆರಿಕವನ್ನು ಸಪರೇಟ್ ಮಾಡುತ್ತೆ ಅಂದರೆ ದ ಗಲ್ಫ್ ಆಫ್ ಮೆಕ್ಸಿಕೋ ಅನ್ನುವಂಥದ್ದು ಸಪರೇಟ್ ಮಾಡುತ್ತೆ. ಅದೇ ರೀತಿ ಹಲವಾರು ಸ್ಟ್ರೈಟ್ಗಳನ್ನು ನಾನು ಕೊಟ್ಟಿದ್ದೀನಿ, 2 ದೇಶಗಳನ್ನು ಬೇರೆ ಬೇರೆ ಮಾಡುವಂತಹ ಕಣಿವೆಗಳು. ಮಲಾಕ್ಕಾ ಸ್ಟ್ರೈಟ್ ಇದೇನು ಮಾಡುತ್ತೆ, ಜಾಯಿನ್ಸ್ ಅಂಡಮಾನ್ ಸಿ ಆ್ಯಂಡ್ ಸೌತ್ ಚೀನಾ ಸಿ ಆ್ಯಂಡ್ ಲೊಕೇಟೆಡ್ ಇನ್ ಇಂಡೋನೇಷ್ಯಾ ಆ್ಯಂಡ್ ಮಲೇಷಿಯಾ ಅಂತ. ಈ ಮಲಾಕ್ಕಾ ಸ್ಟ್ರೈಟ್ ಎಲ್ಲಿದೆ ಅಂದರೆ ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರವನ್ನು ಸೇರುವ ಮಧ್ಯದಲ್ಲಿ ಇದೆ. ಇದು ಇಂಡೋನೇಷ್ಯಾಗೂ ಸೇರುತ್ತೆ ಮತ್ತು ಮಲೇಷಿಯಾಗೂ ಕೂಡ ಸೇರುತ್ತೆ. ಪಾಲ್ಕ್ ಸ್ಟ್ರೈಟ್ ಅಂತ, ಇದು ಪಾಲ್ಕ್ ಬೇ ಆ್ಯಂಡ್ ಬೇ ಆಫ್ ಬೆಂಗಾಲ್ ಲೊಕೇಟೆಡ್ ಇನ್ ಇಂಡಿಯಾ ಶ್ರೀಲಂಕಾ, ಇದು ಇಂಡಿಯಾ ಮತ್ತು ಶ್ರೀಲಂಕಾದ ನಡುವೆ ಇದೆ. ಸುಂಡಾ ಸ್ಟ್ರೈಟ್ ಜಾವಾ ಸಿ ಆ್ಯಂಡ್ ಇಂಡಿಯಾ ಓಷನ್ ಲೊಕೇಟೆಡ್ ಇನ್ ಇಂಡೋನೇಷ್ಯಾ. ಯುಕಾಟಾನ್ ಸ್ಟ್ರೈಟ್ ಗಲ್ಫ್ ಆಫ್ ಮೆಕ್ಸಿಕೋ ಆ್ಯಂಡ್ ಕೆರಿಬಿಯನ್ ಸಿ ಲೊಕೇಟೆಡ್ ಇನ್ ಕ್ಯೂಬಾ. ಮೆಸಿನಾ ಸ್ಟ್ರೈಟ್ ಮೆಡಿಟೇರಿಯನ್ ಸಿ ಲೊಕೇಟೆಡ್ ಇನ್ ಇಟಲಿ ಸಿಸಿಲಿ. ಒಟ್ರಾಂಟೊ ಸ್ಟ್ರೈಟ್ Adriatic Sea and Ionian Sea located at Italy, Albania. Bab el-Mandeb Strait, Red Sea and Gulf of Aden located at Yemen, Djibouti. Cook Strait, South Pacific Ocean located at New Zealand. Mozambique Strait, India Ocean located at Mozambique, Malagasy. North Channel, Irish Sea and Atlantic Ocean located at Ireland, England. Torres Strait, Arafura Sea and Gulf of Papua located at Papua New Guinea, Australia. Bass Strait, Tasman Sea and South Sea located at Australia. Bering Strait, Bering Sea and Chukchi Sea located at Alaska, Russia. Bonifacio Strait, Mediterranean Sea located at Corsica, Sardinia. Bosporus Strait, Black Sea and Marmara Sea located at Turkey. Question number 21. The second largest river basin in India is Godavari Basin anta karitivi. There are 20 river basins in India. Ganga is the largest. So first river basin is Ganga. Narmada is 5th largest. ಐದನೆಯದು ಅದು ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂದರೆ ಪಶ್ಚಿಮದ ಕಡೆಗೆ ಹರಿಯುವಂಥ ನದಿ. ದ ಸ್ಮಾಲೆಸ್ಟ್ ರಿವರ್ ಬೇಸಿನ್ ಇಸ್ ಅವರಿ, ಅದು ರಾಜಸ್ಥಾನದಲ್ಲಿರುವಂಥದ್ದು. ಸೆಕೆಂಡ್ ಲಾರ್ಜೆಸ್ಟ್ ಬೇಸಿನ್ ಇಸ್ ಗೋದಾವರಿ. ಗೋದಾವರಿ ಇಸ್ ದ ಲಾರ್ಜೆಸ್ಟ್ ರಿವರ್ ಬೇಸಿನ್ ಇನ್ ಪೆನಿನ್ಸುಲಾರ್ ಇಂಡಿಯಾ ಅಂತ ಹೇಳ್ಬೋದು. ನಬಾರ್ಡ್ ಎಸ್ಟಾಬ್ಲಿಷ್ಡ್ ಇನ್ ಅಂತ ಪ್ರಶ್ನೆ ಇದೆ. ಇದು ಯಾವ
ಪ್ಲ್ಯಾನ್ ಯಾವ 5 ವರ್ಷದ ಯೋಜನೆಯಲ್ಲಿ ಅಥವಾ ಪಂಚವಾರ್ಷಿಕ ಯೋಜನೆಯಲ್ಲಿ ಎಸ್ಟಾಬ್ಲಿಷ್ ಆಯಿತು ಅಂದರೆ 6th 5 ಇಯರ್ ಪ್ಲ್ಯಾನಲ್ಲಿ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ನಬಾರ್ಡ್ ಅನ್ನೋದು ಎಸ್ಟಾಬ್ಲಿಷ್ ಆಯಿತು. ಈ ನಬಾರ್ಡಿನ ಫುಲ್ ಫಾರ್ಮ್ ಏನು ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ. ದ ಬ್ಯಾಂಕ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1982 1982ರಲ್ಲಿ ಜುಲೈ 12ನೇ ತಾರೀಕು ಇದು ಎಸ್ಟಾಬ್ಲಿಷ್ ಆಯಿತು. ಇಂಪ್ಲಿಮೆಂಟ್ ದ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಆ್ಯಕ್ಟ್. ಇದು ಯಾವ ಆ್ಯಕ್ಟ್ ಮೇಲೆ ಆಗಿದೆ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಆ್ಯಕ್ಟ್ 1981 ಪ್ರಕಾರ ಆಗಿರುವಂಥದ್ದು. ಕ್ವಶನ್ ನಂಬರ್ 23. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಶ್ಯೂಸ್ ಏನನ್ನು ಇಶ್ಯೂ ಮಾಡುತ್ತೆ ಅಂತ. ಇದು ಆಲ್ ದ ಕರೆನ್ಸಿ ನೋಟ್ಸ್ ಎಕ್ಸೆಪ್ಟ್ ದ 1 ರೂಪಿ ನೋಟ್. 1 ರೂಪಾಯಿನ ಇಶ್ಯೂ ಮಾಡಲ್ಲ, ಅದು ಇನ್ನು ಉಳಿದಿದ್ದೆಲ್ಲ ಕರೆನ್ಸಿ ನೋಟ್ಗಳನ್ನ ಇಶ್ಯೂ ಮಾಡುತ್ತೆ. ಇದು ಉತ್ತರ. 1 ರೂಪಿ ನೋಟನ್ನು ಯಾರು ಇಶ್ಯೂ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು ಇಶ್ಯೂ ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಯಿತು ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಭಾರತೀಯ ನೋಟ್ ಮುದ್ರನ್ ಲಿಮಿಟೆಡ್ ಅನ್ನುವಂಥದ್ದು ಎಲ್ಲಿದೆ ಅಂದರೆ ನಾಸಿಕ್ ಮತ್ತು ದಿವಾಸ್, ಅಂದರೆ ನೋಟನ್ನು ಪ್ರಿಂಟ್ ಮಾಡುವಂತಹ ಸಂಸ್ಥೆಗಳು ಭಾರತ ದೇಶದ 5 ಸ್ಥಳಗಳಲ್ಲಿದೆ. ಒಂದು ನಾಸಿಕ್ ಆ್ಯಂಡ್ ದೇವಾಸ್, ಇನ್ನೊಂದು ಮೈಸೂರು, ಇನ್ನೊಂದು ಸಾಲ್ಬೋನಿ, ಇನ್ನೊಂದು ಮುಂಬೈ, ಇನ್ನೊಂದು ನೋಯ್ಡಾ. ಕ್ವಶನ್ ನಂಬರ್ 24. ಮೋಹನ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 33 days. ವಾಟ್ ವರ್ಕ್ ವಿಲ್ ಹಿ ಡೂ ಇನ್ 1 day ಅಂತ ಪ್ರಶ್ನೆ ಇದೆ. ಮೋಹನ ಒಂದು ಕೆಲಸವನ್ನು 33 ದಿನಗಳಲ್ಲಿ ಮಾಡಬಲ್ಲ. ಹಾಗಾದರೆ ಆತ ಒಂದು ದಿನದಲ್ಲಿ ಮಾಡುವ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ಮೋಹನ 33 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಿ ಮುಗಿಸ್ತಾನೆ. ಹಾಗಾದರೆ ಅವನು ಒಂದು ಕೆಲಸವನ್ನು 33 ದಿನದಲ್ಲಿ ಮಾಡ್ತಾನೆ ಅಂದರೆ 33 ಭಾಗಗಳಾಗಿ ಅದನ್ನು ವಿಂಗಡಿಸ್ಕೊಂಡಿರ್ತಾನೆ ಅಲ್ವಾ? ಹಾಗಾದರೆ ಅವನು ಪ್ರತಿದಿನ ಮಾಡುವ ಕೆಲಸ ಎಷ್ಟಾಗಿರುತ್ತೆ? ಆ 33 ಭಾಗಗಳಲ್ಲಿ ಪ್ರತಿದಿನ ಒಂದೊಂದೇ ಭಾಗದ ಕೆಲಸವನ್ನು ಮಾಡ್ತಾ ಬರ್ತಿರ್ತಾನೆ. ಹಾಗಾಗಿ ಇದಕ್ಕೆ ಉತ್ತರ ದ ವರ್ಕ್ ಡನ್ ಈಸ್ 1 part of 33. 33 ಪಾರ್ಟ್ಗಳನ್ನ ಮಾಡ್ಕೊಂಡಿರ್ತಾನೆ, ಅದರಲ್ಲಿ ಒಂದು ಭಾಗದ ಕೆಲಸವನ್ನು ಮುಗಿಸಿರ್ತಾನೆ. ಹಾಗಾಗಿ 1/33 1/33 ಅನ್ನೋದು ಉತ್ತರ ಆಗಿರುತ್ತೆ. 25. ಕ್ವಾಂಟಿಟಿ ಆಫ್ ವಾಟರ್ ಇನ್ ಮಿಲ್ಕ್ ಕಾನ್ಸ್ಟಿಟ್ಯೂಟ್ಸ್ 6 part of every 20 parts of mixture. ವಾಟ್ ಈಸ್ ದ ಪರ್ಸಂಟೇಜ್ ಆಫ್ ವಾಟರ್ ಇನ್ ದ ಮಿಕ್ಸ್ಚರ್ ಅಂತ ಪ್ರಶ್ನೆ ಇದೆ. ಇದಕ್ಕೆ ನೀವು ಉತ್ತರ ಮಾಡಬೇಕಾದ್ರೆ ಸರಿಯಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಒಂದು ಹಾಲು ಮತ್ತು ನೀರಿನ ಮಿಶ್ರಣ ಇದೆ. ಈಗ 20 ಭಾಗದ ಮಿಶ್ರಣವನ್ನು ನೀವು ತೆಗೆದುಕೊಂಡ್ರೆ ಅದರಲ್ಲಿ 6 ಭಾಗವನ್ನು ನೀರು ಆಕ್ರಮಿಸಿಕೊಂಡಿರುತ್ತೆ, 14 ಭಾಗವನ್ನು ಹಾಲು ಆಕ್ರಮಿಸಿಕೊಂಡಿರುತ್ತೆ. ಹಾಗಾದರೆ ನೀರಿನ ಪ್ರಮಾಣ ಶೇಕಡಾವಾರು ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ ಆ ಮಿಶ್ರಣದಲ್ಲಿ. ಈಗ ಅದನ್ನು ನೀವು ಕಂಡುಹಿಡಿಬೇಕು ಅಂದರೆ ಹೇಗೆ ಕಂಡುಹಿಡಿಬೋದು? ಈಗ 6 ಭಾಗ 20ರಲ್ಲಿ 6 ಭಾಗ ವಾಟರ್ ಇರುತ್ತೆ ಅಂತ ಗೊತ್ತಾಗಿದೆ ನಿಮಗೆ. ಹಾಗಾದರೆ 100ಕ್ಕೆ ಎಷ್ಟು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 20ಕ್ಕೆ 6 ಭಾಗವಾದರೆ 100ಕ್ಕೆ ಎಷ್ಟು ಭಾಗ ನೀರಿರುತ್ತದೆ ಇದರ ಮೇಲೆ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ. 100 × 6 ಡಿವೈಡೆಡ್ ಬೈ 20. 0 0 get cancels. 2 1s are 2 5s are 6 5s are 30. 30% is the answer. 26ನೇ ಪ್ರಶ್ನೆ. 1 nautical mile is equal to. 1 nautical ಮೈಲಿ ಅಂದರೆ ಎಷ್ಟು ಕಿಲೋಮೀಟರ್ ಅಂತ ಪ್ರಶ್ನೆ. 1852 ಕಿಲೋಮೀಟರ್ ಎನ್ನುವುದು ಸರಿಯಾದ ಉತ್ತರ. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನ್ಯೂಟಿಕಲ್ ಮೈಲ್ ಅನ್ನೋದೊಂದು ಯೂನಿಟ್. ಅದೊಂದು ಯೂನಿಟ್, ಅದು ಮೆಜರಿಂಗ್ ಡಿಸ್ಟೆನ್ಸ್ ಅಟ್ ಸಿ, ಸಮುದ್ರದಲ್ಲಿ ದೂರವನ್ನು ಅಳೆಯಲು ಬಳಸುವಂತಹ ಒಂದು ಅಳತೆ ಮಾಪನ ಅಂತ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 27. ವೇರ್ ಡಸ್ ಶೇಖ್ ಉಲ್ ಅಲಾಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೊಕೇಟೆಡ್? ಶೇಖ್ ಉಲ್ ಅಲಾಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ. ಅದು ಶ್ರೀನಗರದಲ್ಲಿದೆ. ಇಲ್ಲಿ ಹಲವಾರು ಏರ್ಪೋರ್ಟ್ಗಳು ಎಲ್ಲೆಲ್ಲಿದೆ ಅನ್ನೋ ಲಿಸ್ಟನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪೋರ್ಟ್ ಬ್ಲೇರ್ ಅಂಡಮಾನ್ ನಿಕೋಬಾರಲ್ಲಿದೆ. ವಿಶಾಖಪಟ್ಟಣಂ ಏರ್ಪೋರ್ಟ್ ವಿಶಾಖಪಟ್ಟಣ
ಅರುಣಾಚಲ ಪ್ರದೇಶದಲ್ಲಿದೆ. ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈದರಾಬಾದ್ ತೆಲಂಗಾಣದಲ್ಲಿದೆ. ಲೋಕಪ್ರಿಯ ಬರ್ದೋಲಿ ಗೋಪಿನಾಥ್ ಏರ್ಪೋರ್ಟ್ ಗುವಾಹಟಿ ಅಸ್ಸಾಮಲ್ಲಿದೆ. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ್ಯೂ ದಿಲ್ಲಿ ದೆಹಲಿನಲ್ಲಿದೆ. ಡಬೋಲಿಂ ಏರ್ಪೋರ್ಟ್ ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡಬೋಲಿ ಗೋವಾದಲ್ಲಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಹಮದಾಬಾದ್ ಗುಜರಾತಲ್ಲಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರ್ ಕರ್ನಾಟಕದಲ್ಲಿದೆ. ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮ್ಯಾಂಗ್ಳೂರ್ ಕರ್ನಾಟಕದಲ್ಲಿದೆ. ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೊಚ್ಚಿ ಕೇರಳದಲ್ಲಿದೆ. ಕ್ಯಾಲಿಕಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೋಝಿಕೋಡೆ ಕೇರಳದಲ್ಲಿದೆ. ತ್ರಿವೆಂಡ್ರಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಿರುವನಂತಪುರಂ ಕೇರಳದಲ್ಲಿದೆ. ಛತ್ರಪತಿ ಶಿವಾಜಿ ಏರ್ಪೋರ್ಟ್ ಮುಂಬೈ ಮಹಾರಾಷ್ಟ್ರದಲ್ಲಿರುವಂಥದ್ದು. ಇನ್ನೂ ಹಲವಾರು ಏರ್ಪೋರ್ಟ್ಗಳ ಲಿಸ್ಟ್ ಇಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಗ್ಪುರ ಮಹಾರಾಷ್ಟ್ರದಲ್ಲಿದೆ. ತುಲಿಹಾಲ್ ಏರ್ಪೋರ್ಟ್ ಇಂಫಾಲ್ ಮಣಿಪುರದಲ್ಲಿದೆ. ಬಿಜು ಪಟ್ನಾಯಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಭುವನೇಶ್ವರ್ ಒಡಿಶಾದಲ್ಲಿದೆ. ಶ್ರೀ ಗುರು ರಾಮದಾಸ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಜೈಪುರ್ ರಾಜಸ್ಥಾನದಲ್ಲಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ನಲ್ಲಿದೆ. ಗಯಾ ಏರ್ಪೋರ್ಟ್ ಗಯಾ ಬಿಹಾರ್ನಲ್ಲಿದೆ. ಸೂರತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೂರತ್ ಗುಜರಾತಲ್ಲಿದೆ. ವಡೋದರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಡೋದರಾ ಗುಜರಾತಲ್ಲಿದೆ. ಕಣ್ಣೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಣ್ಣೂರ್ ಕೇರಳದಲ್ಲಿದೆ. ಪುಣೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪುಣೆ ಮಹಾರಾಷ್ಟ್ರದಲ್ಲಿದೆ. ಬಿರ್ಸಾ ಮುಂಡಾ ಅನ್ನುವಂಥ ಏರ್ಪೋರ್ಟು ರಾಂಚಿ ಜಾರ್ಖಂಡಲ್ಲಿರುವಂಥದ್ದು. ಭಾಗ್ದೋರಾ ಏರ್ಪೋರ್ಟ್ ಸಿಲಿಗುರಿ ಅನ್ನೋದು ವೆಸ್ಟ್ ಬೆಂಗಾಲ್ನಲ್ಲಿರುವಂಥದ್ದು. ಕ್ವಶನ್ ನಂಬರ್ 28. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾಂಗೆಸ್ಟ್ ರೈಲ್ವೆ ಟನಲ್ ಇನ್ ದ ವರ್ಲ್ಡ್? ಅತಿ ಉದ್ದದ ರೈಲ್ವೆ ಟನಲ್ ಯಾವುದು ಪ್ರಪಂಚದಲ್ಲಿ ಅಂದರೆ ಗೊಥಾರ್ಡ್ ಬೇಸ್ ಟನಲ್ ಅಂತ. ಗೊಥಾರ್ಡ್ ಬೇಸ್ ಟನಲ್ ಇದಕ್ಕೆ ರಿಲೇಟೆಡ್ ಆಗಿ ಅಥವಾ ಕೆಲವೊಂದೊಂದು ಫಸ್ಟ್ ಅಥವಾ ಲಾಂಗೆಸ್ಟ್ ಹೈಯೆಸ್ಟ್ ಅನ್ನೋ ಒಂದು ಆಧಾರದ ಮೇಲೆ ಫಸ್ಟ್ ಫಿಮೇಲ್ ಲೋಕೋ ಪೈಲಟ್ ಇನ್ ಇಂಡಿಯಾ ಅಂದರೆ ಸುರೇಖಾ ಶಂಕರ್ ಯಾದವ್ ಅಂತ. ಹೈಯೆಸ್ಟ್ ರೈಲ್ವೆ ಸಿಸ್ಟಮ್ ಇನ್ ದ ವರ್ಲ್ಡ್ ಎಲ್ಲಿದೆ ಅಂದರೆ ಕ್ವಿಂಗ್ಸ್ಯಾಂಗ್ ರೈಲ್ವೆ ಚೀನಾದಲ್ಲಿರುವಂಥದ್ದು. ದ ರೈಲ್ವೆ ರನ್ನಿಂಗ್ ಅಲಾಂಗ್ ದ ಅರೇಬಿಯನ್ ಸಿ ಅದನ್ನು ಕೊಂಕಣ್ ರೈಲ್ವೆ ಅಂತ ಹೇಳ್ತೀವಿ. ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಅದು ಗೋರಖ್ಪುರಲ್ಲಿದೆ. ಬ್ಯುಸಿಯೆಸ್ಟ್ ಮೆಟ್ರೋ ಎಲ್ಲಿದೆ ಅಂದರೆ ಟೋಕಿಯೋ ಸಬ್ವೆ ಜಪಾನಲ್ಲಿರುವಂಥದ್ದು. ಸಬರ್ಬನ್ ರೈಲ್ವೆ ನೆಟ್ವರ್ಕ್ ಇನ್ ಇಂಡಿಯಾ ಮುಂಬೈ ಸಬರ್ಬನ್ ರೈಲ್ವೆನಲ್ಲಿರುವಂಥದ್ದು. ದ ಫಾದರ್ ಆಫ್ ಇಂಡಿಯನ್ ರೈಲ್ವೆ ಇಸ್ ಲಾರ್ಡ್ ಡಾಲ್ಹೌಸಿ. ಲಾಂಗೆಸ್ಟ್ ಟ್ರೈನ್ ರೂಟ್ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ವಿವೇಕ್ ಎಕ್ಸ್ಪ್ರೆಸ್ ದಿಬ್ರುಂಗ್ ಟು ಕನ್ಯಾಕುಮಾರಿ. ಇಂಡಿಯಾಸ್ ಫಸ್ಟ್ ಡಬಲ್ ಡೆಕ್ಕರ್ ಟ್ರೈನ್ ಅಹಮದಾಬಾದ್ ಟು ಮುಂಬೈ ಡಬಲ್ ಡೆಕ್ಕರ್ ಟ್ರೈನ್ ಅಂತ ಹೇಳ್ಬೋದು. ಕ್ವಶನ್ ನಂಬರ್ 29. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಕೆಟಗರೀಸ್ ಬಿಲಾಂಗ್ ಟು ನಾನ್ ವೆಸ್ಕ್ಯುಲಾರ್ ಸಿಸ್ಟಮ್ ಅಂತ. ಅದು ಆಲ್ಗೆ. ವೆಸ್ಕ್ಯುಲಾರ್ ಸಿಸ್ಟಮ್ ಅಂದರೆ ಆಹಾರವನ್ನು ಸರಬರಾಜು ಮಾಡೋದಕ್ಕೆ ಇರುವಂತಹ ಒಂದು ಸಿಸ್ಟಮ್. ಅದು ಆಲ್ಗೆನಲ್ಲಿ ಕಂಡು ಬರೋದಿಲ್ಲ. ಈ ಆಲ್ಗೆ ಬಾಡಿನ ಥಾಲಸ್ ಅಂತ ಕರಿತೀವಿ. ದೇ ಡು ನಾಟ್ ಹ್ಯಾವ್ ಝೈಲಮ್ ಅಂಡ್ ಫ್ಲೋಯಮ್. ಅದರಲ್ಲಿ ಝೈಲಮ್ ಮತ್ತು ಫ್ಲೋಯಮ್ಗಳು ಇರೋದಿಲ್ಲ. ಯಾಕೆಂದರೆ ಝೈಲಮು ನೀರನ್ನು ಹೊತ್ತೊಯ್ದರೆ ಫ್ಲೋಯಮ್ ಆಹಾರವನ್ನು ಹೊತ್ತೊಯ್ಯುತ್ತೆ. ದೇ ಹ್ಯಾವ್ ಸೆಡಿಮೆಂಟರಿ ಸ್ಪ್ರೆಡೆಡ್ ಆಫ್ ಪ್ಲಾಂಟ್ ಬಾಡಿ ಅಂತ ಹೇಳ್ಬೋದು. ದ ಬ್ರಾಂಚ್ ಆಫ್ ಫಿಸಿಕ್ಸ್ ಸ್ಟಡೀಸ್ ದ ಮೋಷನ್ ಆ್ಯಂಡ್ ಗ್ರಾವಿಟೇಷನ್ ಈಸ್ ನೋನ್ ಆ್ಯಸ್. ಭೌತಶಾಸ್ತ್ರದಲ್ಲಿ ಚಲನೆ ಮತ್ತು ಗುರುತ್ವಾಕರ್ಷಣೆಯನ್ನು ಕಲಿಯುವುದು ಅಥವಾ ತಿಳಿಸುವಂತಹ ಒಂದು ಶಾಖೆಯನ್ನು ಏನಂತ ಕರಿತೀವಿ? ಕ್ಲಾಸಿಕಲ್ ಫಿಸಿಕ್ಸ್ ಅಂತ ಕರಿತೀವಿ. ಇದರಲ್ಲಿ ಹೇಳಬೇಕಂದ್ರೆ ಕ್ಲಾಸಿಕಲ್ ಫಿಸಿಕ್ಸ್ ಅಂದರೆ ಸ್ಟಡಿ ಆಫ್ ಮೋಷನ್ ಆ್ಯಂಡ್ ಗ್ರಾವಿಟಿ. ಮಾಡರ್ನ್ ಫಿಸಿಕ್ಸ್ ಅಂತ ಬರುತ್ತೆ, ಇದು ಸ್ಟಡಿ ಆಫ್ ರಿಲೇಟಿವಿಟಿ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿ ಸ್ಟಡಿ ಆಫ್ ಸ್ಟ್ರಕ್ಚರ್, ಕಾನ್ಸ್ಟಿಟ್ಯೂಯೆಂಟ್, ಇಂಟರಾಕ್ಷನ್ ಆಫ್ ಅಟಾಮಿಕ್ ನ್ಯೂಕ್ಲಿಯೈ ಬಗ್ಗೆ ಕಲಿತೀವಿ. ಅಟಾಮಿಕ್ ಫಿಸಿಕ್ಸಲ್ಲಿ ಸ್ಟಡಿ ಆಫ್ ಆಟಮ್ ಅಪಾರ್ಟ್ ಫ್ರಮ್ ನ್ಯೂಕ್ಲಿಯಸ್ ಅನ್ನೋದನ್ನು ಕಲಿತೀವಿ. ಜಿಯೋಫಿಸಿಕ್ಸಲ್ಲಿ ಸ್ಟಡಿ ಆಫ್ ಅರ್ತ್. ಬಯೋಫಿಸಿಕ್ಸಲ್ಲಿ ಸ್ಟಡಿ ಆಫ್ ಬಯೋಲಾಜಿಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ಫಿನಾಮಿನನ್ ಯೂಸಿಂಗ್ ಫಿಸಿಕ್ಸ್. ಮೆಕ್ಯಾನಿಕ್ಸಲ್ಲಿ ಸ್ಟಡಿ ಆಫ್ ಮೋಷನ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಅಂಡರ್ ಫೋರ್ಸ್. ಅಕಸ್ಟಿಕ್ಸಲ್ಲಿ ಸ್ಟಡಿ ಆಫ್ ಸೌಂಡ್. ಆಪ್ಟಿಕ್ಸಲ್ಲಿ ಸ್ಟಡಿ ಆಫ್ ಲೈಟ್. ಥರ್ಮೋಡೈನಮಿಕ್ಸಲ್ಲಿ ಸ್ಟಡಿ ಆಫ್ ಹೀಟ್. ಆಸ್ಟ್ರೋಫಿಸಿಕ್ಸಲ್ಲಿ ಸ್ಟಡಿ ಆಫ್ ಸೆಲೆಸ್ಟಿಯಲ್ ಬಾಡೀಸ್. ಕ್ವಶನ್ ನಂಬರ್ 31. ಗಗನಚುಕ್ಕಿ ಭರಚುಕ್ಕಿ ಕಲೆಕ್ಟಿವ್ಲಿ ಕಾಲ್ಡ್ ಆಸ್. ಗಗನಚುಕ್ಕಿ ಭರಚುಕ್ಕಿ ಎರಡನ್ನ ಒಟ್ಟಿಗೆ ಸೇರಿ ಏನಂತ ಕರೀತಾರೆ ಅಂದರೆ ಶಿವನ ಸಮುದ್ರ ಅಂತ ಕರೀತಾರೆ. ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ನಿಮಗೆ ಬೇಕು ಅಂದರೆ ಶಿವನ ಸಮುದ್ರ ಅದು ಕಾವೇರಿ ನದಿಯಿಂದ ಆಗಿರುವಂಥದ್ದು ಚಾಮರಾಜನಗರದಲ್ಲಿ. ಅಪ್ಸರಕೊಂಡ ಜಲಪಾತ ಯಾವುದರಿಂದ ಆಗಿದೆ ಅಂದರೆ ಶರಾವತಿ ನದಿಯಿಂದ ಆಗಿದೆ, ಅದು ಉತ್ತರ ಕನ್ನಡದಲ್ಲಿದೆ. ಲಾಲ್ಗುಲಿ ಜಲಪಾತ ಅದು ಕೂಡ
ಕಾಳಿ ನದಿಯಿಂದ ಆಗಿರೋದು ಉತ್ತರ ಕನ್ನಡದಲ್ಲಿದೆ. ನಿಸರ್ಗಧಾಮ ಜಲಪಾತ ಇದು ಕಾವೇರಿ ನದಿಯಿಂದ ಆಗಿರುವಂಥದ್ದು ಮಡಿಕೇರಿಯಲ್ಲಿದೆ. ಶಿವಗಂಗೆ ಜಲಪಾತ ಇದು ಸೊಂಡ ನದಿಯಿಂದ ಆಗಿರುವಂಥದ್ದು ಉತ್ತರ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಇರುವಂಥದ್ದು. ಜೋಗ ಅಥವಾ ಗೇರುಸೊಪ್ಪ ಜಲಪಾತ ಅಂತ ಏನು ಕರಿತೀವಿ, ಇದು ಶರಾವತಿ ನದಿಯಿಂದ ಆಗಿರೋದು ಶಿವಮೊಗ್ಗದಲ್ಲಿದೆ. ಭಂಡಾಜೆ ಅನ್ನೋ ಒಂದು ಜಲಪಾತ ನೇತ್ರಾವತಿ ನದಿಯಿಂದ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಛಾಯಾ ಭಗವತಿ ಅನ್ನೋ ಒಂದು ಜಲಪಾತ ದೋಣಿ ನದಿಯಿಂದ ಆಗಿರುವಂಥದ್ದು ಯಾದಗಿರಿಯಲ್ಲಿದೆ. ಎಂಚಳ್ಳಿ ಅಥವಾ ಉಂಚಳ್ಳಿ ಫಾಲ್ಸ್ ಲಾಶಿಂಗ್ಟನ್ ಅಂತಲೂ ಕೂಡ ಕರಿತೀವಿ, ಅದು ಅಘನಾಶಿನಿ ನದಿಯಿಂದ ಆಗಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಅಬ್ಬೆ ಫಾಲ್ಸ್ ಅನ್ನೋದು ಕಾವೇರಿ ನದಿಯಿಂದ ಆಗಿರೋದು ಕೊಡಗು ಜಿಲ್ಲೆಯಲ್ಲಿದೆ. ಮಾಗೋಡು ಜಲಪಾತ ಇದು ಬೆಡ್ತಿ ನದಿಯಿಂದ ಆಗಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಗೋಕಾಕ್ ಜಲಪಾತ ಇದು ಘಟಪ್ರಭಾ ನದಿಯಿಂದ ಆಗಿರೋದು ಬೆಳಗಾವಿ ಜಿಲ್ಲೆಯಲ್ಲಿದೆ. ಚುಂಚನಕಟ್ಟೆ ಜಲಪಾತ ಇದು ಕಾವೇರಿ ನದಿಯಿಂದ ಆಗಿರೋದು ಮೈಸೂರು ಜಿಲ್ಲೆಯಲ್ಲಿದೆ. ಇರ್ಪು ಜಲಪಾತ ಇದು ಲಕ್ಷ್ಮಣ ತೀರ್ಥ ನದಿಯಿಂದ ಆಗಿರುವಂಥದ್ದು ಕೊಡಗು ಜಿಲ್ಲೆಯಲ್ಲಿದೆ. ಶಿವನ ಸಮುದ್ರ ಇದು ಕಾವೇರಿ ನದಿಯಿಂದ ಆಗಿರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿದೆ. ಸಥೋಡಿ ಇದು ಕಾಳಿ ನದಿಯಿಂದ ಆಗಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ವರಪೋವ ಜಲಪಾತ ಇದು ಮಾಂಡವಿ ನದಿಯಿಂದ ಆಗಿರೋದು ಬೆಳಗಾವಿ ಜಿಲ್ಲೆಯಲ್ಲಿದೆ. 32ನೇ ಪ್ರಶ್ನೆ, ಹಿಪ್ಪರಗಿ ರಿಸರ್ವಿಯರ್ ಆಫ್ ಕರ್ನಾಟಕ ಈಸ್ ಕನ್ಸ್ಟ್ರಕ್ಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್. ಹಿಪ್ಪರಗಿ ಅನ್ನುವ ಒಂದು ಅಣೆಕಟ್ಟನ್ನು ಯಾವ ನದಿಯ ದಂಡೆಯಲ್ಲಿ ಕಟ್ಟಲಾಗಿದೆ ಅಂದರೆ ಕೃಷ್ಣಾ ನದಿ ದಂಡೆಯಲ್ಲಿ ಕಟ್ಟಲಾಗಿದೆ. ಅದೇ ರೀತಿ ಹಲವಾರು ಡ್ಯಾಮ್ಗಳ ವಿವರಣೆ ಇಲ್ಲಿ ಕೊಡಲಾಗಿದೆ. ಕೃಷ್ಣಾ ನದಿಗೆ ಆಲಮಟ್ಟಿ, ಬಸವ ಸಾಗರ ಡ್ಯಾಮ್, ನಾರಾಯಣಪುರ ಡ್ಯಾಮ್ ಅಂತಲೂ ಕೂಡ ಕರಿತೀವಿ. ಹಿಪ್ಪರಗಿ ಡ್ಯಾಮ್ ಅಂತಲೂ ಕೂಡ ಕರಿತೀವಿ. ಘಟಪ್ರಭಾಗೆ ರಾಜಲಕ್ಕಮ್ಮಗೌಡ ಡ್ಯಾಮ್ ಅಂತ ಕರಿತೀವಿ. ಮಲಪ್ರಭಾಗೆ ರೇಣುಕಾ ಸಾಗರ ರಿಸರ್ವಿಯರ್ ಅಂತ ಕರಿತೀವಿ. ವೇದಾವತಿ ವಾಣಿವಿಲಾಸ ಸಾಗರ, ತುಂಗ ಉಪ್ಪಾರ್ ತುಂಗ ಡ್ಯಾಮ್ ಅಂತ ಕರಿತೀವಿ. ಭದ್ರಾ ಡ್ಯಾಮ್, ವರಾಹಿ ಮಣಿ ರಿಸರ್ವಿಯರ್ ಅಂತ ಕರಿತೀವಿ. ಹೇಮಾವತಿ ರಿಸರ್ವಿಯರ್ ಅಂತ ಕರಿತೀವಿ. ಚಕ್ರ ರಿಸರ್ವಿಯರ್ ಅಥವಾ ಸೇವ್ ಹಕ್ಲು ಅಂತ ಕರಿತೀವಿ. ಕಾಳಿ ಸೂಪಾ ಡ್ಯಾಮ್, ಕೋಡಸಳ್ಳಿ ಕದ್ರಾ ಡ್ಯಾಮ್, ಕಾವೇರಿ ಕೃಷ್ಣರಾಜ ಸಾಗರ ಡ್ಯಾಮ್, ಕಬಿನಿ ರಿಸರ್ವಿಯರ್, ಹಾರಂಗಿ ರಿಸರ್ವಿಯರ್, ಶರಾವತಿ ಲಿಂಗನಮಕ್ಕಿ, ಹರಿದ್ರಾ ಶಾಂತಿ ಸಾಗರ. ಕ್ವಶನ್ ನಂಬರ್ 33, ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಅಂತ ಇದೆ. ಇದಕ್ಕೆ ಉತ್ತರ ಗ್ಯಾಲಿಯಂ. ಈಗ ಕ್ವಶನ್ ನಂಬರ್ 34, ಟೈಲ್ ಪೈಪ್ ಟೆಸ್ಟ್ ಏನಕ್ಕೋಸ್ಕರ ಮಾಡ್ತಾರೆ? ಇದು ಎಮಿಷನ್ ಟೆಸ್ಟ್ ಅಂತಲೂ ಕೂಡ ಕರಿತೀವಿ, ಎಮಿಷನ್ ಚೆಕ್ಕಿಂಗ್. ಇದರಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಅಂದರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ನ ಚೆಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಏನಕ್ಕೆ ಚೆಕ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಬೇಕು. ಇದು ಗ್ರೀನ್ ಹೌಸ್ ಗ್ಯಾಸ್ ಆಗಿರುತ್ತೆ. ಇದು ಗ್ಲೋಬಲ್ ವಾರ್ಮಿಂಗ್ಗೆ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಇದನ್ನು ಕೂಡ ಚೆಕ್ ಮಾಡ್ತಾರೆ. ದ ವೆಯ್ಟ್ ಆಫ್ ದ ರೀಸೆಂಟ್ಲಿ ಲಾಂಚ್ಡ್ ಸ್ಪೇಸ್ ವೆಹಿಕಲ್ ಚಂದ್ರಯಾನ 2ಗೆ ಲಾಂಚ್ ಮಾಡಿದ ವೆಹಿಕಲ್ನ KG ಎಷ್ಟಿತ್ತು? 3840 kg ಇತ್ತು. ಅದು ಲಾಂಚ್ ಮಾಡಿದ ಡೇಟು ಜುಲೈ 22. ರಾಕೆಟ್ ಹೆಸರು ಬಾಹುಬಲಿ. ಇಸ್ರೋ ಚೇರ್ಮನ್ ಯಾರು ಅಪ್ಪ ಅಂದರೆ K. Sivan. ಇಂಡಿಯಾ ಈಸ್ ದ 4th ಕಂಟ್ರಿ ಟು ಲಾಂಚ್ ಎ ಸ್ಯಾಟಲೈಟ್ ಟು ಮೂನ್. ಚಂದ್ರನಿಗೆ ಕಳುಹಿಸಿದ 4ನೇ ರಾಷ್ಟ್ರ ಅಂತ. ಮೊದಲನೇ ರಾಷ್ಟ್ರ ಅಮೆರಿಕ, 2ನೇ ರಾಷ್ಟ್ರ ರಷ್ಯಾ, 3ನೇ ರಾಷ್ಟ್ರ ಚೀನಾ. ಒಟ್ಟು 3 ಯೂನಿಟ್ಸ್ ಅದರಲ್ಲಿ ಇತ್ತು, ಆರ್ಬಿಟರ್, ಲ್ಯಾಂಡರ್ ಮತ್ತು ರೋವರ್. ಆರ್ಬಿಟರ್, ಲ್ಯಾಂಡರ್ ಇವುಗಳಿಗೆ ಹೇಳಬೇಕು ಅಂದರೆ ವಿಕ್ರಮ್ ಅನ್ನೋದಿತ್ತು, ಇನ್ನೊಂದು ರೋವರ್ ಪ್ರಜ್ಞಾನ್ ಅನ್ನೋದು ಇತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕಲೆಕ್ಷನ್ ಕಂಪೆಂಡಿಯಮ್ ಆಫ್ ಔರಂಗಜೇಬ್ ಅಂತ ಹೇಳಿದ್ದಾರೆ. ಅದರ ಹೆಸರು ರಕಾತ್ ಇ ಆಲಮ್ಗಿರಿ ಅಂತ. ಕ್ವಶನ್ ನಂಬರ್ 37, ದ ಒನ್ ಹೂ ಇನ್ವೆಂಟೆಡ್ ಸೈಂಟಿಫಿಕ್ ಸ್ಟಡಿ ಆಫ್ ಮ್ಯಾಗ್ನೆಟ್ಸ್ ಯಾರು ಕಂಡುಹಿಡಿದಿದ್ದು ಅಂದರೆ ವಿಲಿಯಂ ಗಿಲ್ಬರ್ಟ್ ಅನ್ನೋನು ಕಂಡುಹಿಡಿದಿದ್ದು. ಆಗಸ್ಟಿನ್ ಕೂಲುಮ್ ಏನು ಕಂಡುಹಿಡಿದ ಅಂದರೆ ಕೂಲುಮ್ಸ್ ಲಾನ ಕಂಡುಹಿಡಿದ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ವಿಲಿಯಂ ಗಿಲ್ಬರ್ಟ್ ಪ್ಲಾನೆಟ್ ಹ್ಯಾಸ್ 2 ಮ್ಯಾಗ್ನೆಟಿಕ್ ಪೋಲ್ಸ್ ಅನ್ನೋದನ್ನು ಕಂಡುಹಿಡಿದ. ಕ್ರಿಶ್ಚಿಯನ್ ಹೈಗನ್ ಏನು ಕಂಡಿದೆ ಅಂದರೆ ದ ಲಾಂಗ್ ಟೈಮ್ ವರ್ಕಿಂಗ್ ಪೆಂಡುಲಮ್ ಕ್ಲಾಕ್ನ ಕಂಡುಹಿಡಿದ. ಗೆಲಿಲಿಯೋ ಗೆಲಿಲಿ ಮೂನ್ ಹ್ಯಾಸ್ ಮೌಂಟೈನ್ಸ್ ಲೈಕ್ ಅರ್ತ್, ಹೆಲಿಯೋಸೆಂಟ್ರಿಸಮ್ ಆ್ಯಂಡ್ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅನ್ನೋದನ್ನು
ಕಂಡುಹಿಡಿದು. Bali Summit on Climate Change was held in the year 2007. Where was National Conference on Cybercrime Investigation inaugurated? ಅಂತ ಅದು ಮುಂಬೈ, ಬ್ಯಾಂಗ್ಳೂರ್, ಪುಣೆ, ದೆಹಲಿ ಅಂತ. ಸೊ ಉತ್ತರ ದೆಹಲಿ. ಸೊ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಕಾನ್ಫರೆನ್ಸ್ ಎಲ್ಲಿ ನಡೀತು ಅಂದರೆ ದೆಹಲಿಯಲ್ಲಿ ನಡೀತು. ಇನ್ನು CBI ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ಅದರ ಡೈರೆಕ್ಟರ್ ಯಾರು ಅಂದರೆ ರಿಷಿ ಕುಮಾರ್ ಶುಕ್ಲಾ. ಅದು ಎಸ್ಟಾಬ್ಲಿಷ್ ಆಗಿದ್ದು 4th 5th of September 2019. ದ 16th ಏಷ್ಯಾ ಮೀಡಿಯಾ ಸಮಿಟ್ ಎಲ್ಲಾಯಿತು ಅಂದರೆ ಕಾಂಬೋಡಿಯಾದಲ್ಲಾಯಿತು. 15th ಏಷ್ಯಾ ಮೀಡಿಯಾ ಸಮಿಟ್ ಹೋಸ್ಟೆಡ್ ಬೈ ಇಂಡಿಯಾ. India ranked 23rd in Global Cyber Security Index. Gujarat Technological University launched E-Raksha Center to fight cybercrime. Question number 40. Which country will host 36th International Geological Congress 2020? ಈ ಸಮಿತನ್ನ ಯಾವ ಕಂಟ್ರಿ ಹೋಸ್ಟ್ ಮಾಡ್ತು ಅಂದರೆ ಇಂಟರ್ನ್ಯಾಷನಲ್ ಜಿಯೋಲಾಜಿಕಲ್ ಕಾಂಗ್ರೆಸ್ 2020 36ನೇ ಸಮಿತಿ ಇದನ್ನು ಇಂಡಿಯಾ ಹೋಸ್ಟ್ ಮಾಡ್ತು. G20 17ನೇ ಸಮಿತ್ 2022ಕ್ಕೆ ನಡೆಯುತ್ತೆ ಇಂಡಿಯಾದಲ್ಲಿ. G20 16ನೇ ಸಮಿತು 2021ಕ್ಕೆ ನಡೆಯುತ್ತೆ ಇಟಲಿನಲ್ಲಿ. G20 15ನೇ ಸಮಿತು 2020 ಸೌದಿ ಅರೇಬಿಯಾದಲ್ಲಿ ನಡೆಯುತ್ತೆ. G20 14ನೇ ಸಮಿತು ಈ ಸಲ ಒಸಾಕಾ ಜಪಾನ್ನಲ್ಲಿ ನಡೆಯುತ್ತೆ 2019. ವೆನ್ ದ ವರ್ಲ್ಡ್ ಸ್ಲೀಪ್ಸ್ ಇಂಡಿಯಾ ಅವೇಕ್ ಟು ಲೈಫ್ ಆ್ಯಂಡ್ ಫ್ರೀಡಮ್ ಇದನ್ನು ಹೇಳಿದವ್ರು ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅವರು ಹೇಳಿದಂಥದ್ದು. ಅದೇ ರೀತಿ ಟ್ರಸ್ಟ್ ವಿತ್ ಡೆಸ್ಟಿನಿ, ಎ ಮೊಮೆಂಟ್ ಕಮ್ಸ್ ವಿಚ್ ಕಮ್ಸ್ ರೇರ್ಲಿ ಇನ್ ಹಿಸ್ಟ್ರಿ, ಎ ನ್ಯೂ ಸ್ಟಾರ್ ರೈಸಸ್, ಈ ಮೂರನ್ನೂ ಕೂಡ ಜವಾಹರ್ಲಾಲ್ ನೆಹರು ಅವರೇ ಹೇಳಿರುವಂಥದ್ದು. ಕ್ವಶನ್ ನಂಬರ್ 42. ವಿಚ್ ಇಸ್ ದ ಪೊಲೀಸ್ ಸ್ಟೇಷನ್ ಆಫ್ ಕರ್ನಾಟಕ ವಿಚ್ ಇಸ್ ಅಮಾಂಗ್ ದ 5th ಬೆಸ್ಟ್ ಪೊಲೀಸ್ ಸ್ಟೇಷನ್ ಇನ್ ಇಂಡಿಯಾ ಅಂತ. ಕರ್ನಾಟಕದ ಯಾವ ಪೊಲೀಸ್ ಸ್ಟೇಷನ್ 5ನೇ ಬೆಸ್ಟ್ ಪೊಲೀಸ್ ಸ್ಟೇಷನ್ ಅಂತ ಅವಾರ್ಡ್ ತಗೊಂಡಿದೆ ದೇಶದಲ್ಲಿ ಅಂದರೆ ಅದು ಗುಡಗೇರಿ ಅನ್ನೋ ಒಂದು ಪೊಲೀಸ್ ಸ್ಟೇಷನ್ಗೆ. ಕ್ವಶನ್ ನಂಬರ್ 43. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಟ್ ದ ಟಾಪ್ ಆಫ್ ಹೆಲ್ದಿ ಸ್ಟೇಟ್ ಇಂಡಿಕೇಶನ್ ಲಿಸ್ಟ್ ಅಂತ. ಆರೋಗ್ಯಕರ ರಾಜ್ಯ ಈ ಕೆಳಗಿನಗಳಲ್ಲಿ ಯಾವುದು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಅದು ಕೇರಳ. ಅಕಾರ್ಡಿಂಗ್ ಟು ದ ನೀತಿ ಆಯೋಗ್ ರಿಪೋರ್ಟ್ ಹೆಲ್ತ್ ರ್ಯಾಂಕಿಂಗ್ ಪ್ರಕಾರ ಫಸ್ಟ್ ಕೇರಳ ಬರುತ್ತೆ, ಸೆಕೆಂಡ್ ಆಂಧ್ರ ಪ್ರದೇಶ್, ಥರ್ಡ್ ಮಹಾರಾಷ್ಟ್ರ. ತುಂಬ ಕೆಳಗಡೆ ಇರುವಂಥದ್ದು ಅಂದರೆ ಲಿಸ್ಟಲ್ಲಿ ಕೊನೆಗೆ ಇರುವಂಥದ್ದು ಉತ್ತರ ಪ್ರದೇಶ್, ಬಿಹಾರ್ ಮತ್ತು ಒಡಿಶಾ. ಕ್ವಶನ್ ನಂಬರ್ 44. ಹೂ ಇಸ್ ದ 126th ಕಿಂಗ್ ಆಫ್ ಜಪಾನ್? 126ನೇ ರಾಜ, ಜಪಾನಿನ ರಾಜ ಯಾರು? ಅದು ನರುಹಿಟೋ ಅನ್ನೋರು. ನೆಕ್ಸ್ಟ್ 45th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕೇಳಿದ್ದಾರೆ. ಅದು ಸೇಲ್ಸ್ ಟ್ಯಾಕ್ಸ್. ಉಳಿದಿದ್ದಲ್ಲ ಅಂದರೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ವೆಲ್ತ್ ಟ್ಯಾಕ್ಸು, ಕಾರ್ಪೊರೇಷನ್ ಟ್ಯಾಕ್ಸ್ ಅವೆಲ್ಲ ಡೈರೆಕ್ಟ್ ಟ್ಯಾಕ್ಸ್ ಆಗಿರೋಂಥದ್ದು, ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗಿರೋವಂಥದ್ದು. ಈ ಸೇಲ್ಸ್ ಟ್ಯಾಕ್ಸು, ಎಕ್ಸೈಸ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ ಅವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಕ್ವಶನ್ ನಂಬರ್ 46. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಅಂತ ಇದೆ. ಈ ಸರಣಿಯಲ್ಲಿ ಇಲ್ಲಿ ಮಿಸ್ ಆಗಿರೋ ನಂಬರ್ ನೀವು ಕಂಡುಹಿಡಿಬೇಕಾಗುತ್ತೆ. ಈ ಸರಣಿ ನೀವು ಗಮನಿಸಿದಾಗ ನೋಡಿ, ಇಲ್ಲಿ 75, 74, 73, 72 ಅಂದರೆ ಒಂದೊಂದು ಕಡಿಮೆ ಆಗ್ತಾ ಹೋಗ್ತಾ ಇದೆ. 75, 74, 73, 72. ಅದೇ ರೀತಿ ಎರಡನೇ ಸೀಕ್ವೆನ್ಸನ್ನು ನೋಡಿದ್ರೆ ನೀವು 78, ಇಲ್ಲೊಂದು ಖಾಲಿ ಇದೆ, 76. ಸೊ 78ರಿಂದ 76 ಎರಡು ಕಡಿಮೆ ಆಗಿದೆ ಅಂದರೆ ಇಲ್ಲಿ ಒಂದು ಕಡಿಮೆ ಆಗಿರಬೇಕಾಗುತ್ತೆ. ಸೊ ಇಲ್ಲಿ 77 ಅಂದರೆ 77 ಇರಬೇಕಾಗಿತ್ತು, ಅದು ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 47. ಡ್ಯೂರಿಂಗ್ ಕಾರ್ಗಿಲ್ ವಿಚ್ ಕಂಟ್ರಿ ಗೇವ್ ಲೇಸರ್ ಮಿಸೈಲ್ ಟು ಇಂಡಿಯಾ? ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಯಾವ ದೇಶ ಭಾರತಕ್ಕೆ ಲೇಸರ್ ಮಿಸೈಲ್ನ ನೀಡಿತು ಅಂತ? ಅದು ಇಸ್ರೇಲ್ ದೇಶ. ಕ್ವಶನ್ ನಂಬರ್ 48. ಬಗ್ಗೇರಿ ಆಕ್ಟ್ ಆಫ್ 1533 ಈಸ್ ಅಸೋಸಿಯೇಟೆಡ್ ವಿತ್ ಎ ಸೆಕ್ಷುವಲ್ ಆಕ್ಟಿವಿಟಿ ಅಗೇನ್ಸ್ಟ್ ದ ಆರ್ಡರ್ ಆಫ್ ನೇಚರ್ ಅನ್ನೋದ್ರ ಬಗ್ಗೆ ಅದು ರಿಲೇಟೆಡ್ ಆಗಿರುವಂಥದ್ದು. ಕ್ವಶನ್ ನಂಬರ್ 49. ವೇರ್ ಈಸ್ ಹುಮಾಯೂನ್ ಘೋರಿ ಈಸ್ ಲೊಕೇಟೆಡ್ ಅಂತ? ಅದು ದೆಹಲಿಯಲ್ಲಿದೆ. ಅದು 1570ರಲ್ಲಿ ಆಗಿರುವಂಥದ್ದು. ಅದರ ಸ್ಟೈಲ್ ಮೊಘಲ್ ಸ್ಟೈಲ್ನಲ್ಲಿದೆ. ಆರ್ಕಿಟೆಕ್ಚರ್ ಯಾರು ಮಾಡಿದ್ದು ಅಂದರೆ ಮಿರ್ಜಾ ಗಿಯತ್ ಅನ್ನೋವಂಥವ್ರು. ಅದರ ಹೈಟು 42.5
feet. ಸ್ಪೆಷಾಲಿಟಿ 2 doors ಸೌತ್ ಆ್ಯಂಡ್ ವೆಸ್ಟ್, 2 ಡೋರ್ಸ್ ಇದೆ ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ. ಕ್ವಶನ್ ನಂಬರ್ 50. ವಾಟ್ ಈಸ್ ದ ಸ್ಲೋಗನ್ ಆಫ್ ವರ್ಲ್ಡ್ ಯೂತ್ ಸ್ಕಿಲ್ ಡೇ 2019? 2019 ವರ್ಲ್ಡ್ ಯೂತ್ ಸ್ಕಿಲ್ ಡೇನ ಸ್ಲೋಗನ್ ಏನು ಅಂದರೆ ಲರ್ನಿಂಗ್ ಟು ಲರ್ನ್ ಫಾರ್ ಲೈಫ್ ಆ್ಯಂಡ್ ವರ್ಕ್ ಅಂತ. ಸೊ ಇದು ಸ್ಲೋಗನ್ ಆಗಿರುತ್ತೆ. ದ ವರ್ಲ್ಡ್ ಯೂತ್ ಸ್ಕಿಲ್ ಡೇ ಸೆಲೆಬ್ರೇಟೆಡ್ ಆನ್ ಜುಲೈ 15th. ಇದು ಡಿಸೈಡ್ ಆಗಿದ್ದು ಇದನ್ನು ಮಾಡಬೇಕು ಅಂತ 2014 ಡಿಸೆಂಬರ್ 18ರಂದು. ಕ್ವಶನ್ ನಂಬರ್ 51. ಜನತಾ ಪ್ರತಿನಿಧಿ ಆ್ಯಕ್ಟ್ ವಾಸ್ ಫಾರ್ಮ್ಡ್ ಇನ್ ದ ಇಯರ್. ಜನತಾ ಪ್ರತಿನಿಧಿ ಆ್ಯಕ್ಟು ಯಾವ ವರ್ಷದಲ್ಲಿ ಆಯಿತು ಅಂದರೆ 1951 ಆಯಿತು. ಅದೇ ರೀತಿ ಕೆಲವು ಆರ್ಟಿಕಲ್ನ ಕೊಟ್ಟಿದ್ದೀನಿ, ಇಲ್ಲಿ ನೀವು ಪಾಸ್ ಮಾಡಿ ಇದನ್ನು ನೋಡ್ಕೋಬೋದು. ಕ್ವಶನ್ ನಂಬರ್ 52. ವೆನ್ ವಾಸ್ ಮಂಡಾಲ್ ಕಮಿಷನ್ ಎಸ್ಟಾಬ್ಲಿಷ್ಡ್ ಅಂತ ಇದೆ. ಇದು 1979ರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಅದೇ ರೀತಿ ಕೆಲವೊಂದೊಂದು ಕಮಿಟಿಗಳನ್ನು ಮತ್ತು ಅದರ ಹೆಡ್ಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ. SEBC ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಇದು 1st January 1979 ಬೈ ಜನತಾ ಪಾರ್ಟಿ ಅಂಡರ್ ಪ್ರೈಮ್ ಮಿನಿಸ್ಟರ್ ಮೊರಾರ್ಜಿ ದೇಸಾಯಿ ಅವರಿಂದ ಆಗಿದ್ದದ್ದು. ಇದರ ಹೆಡ್ ಯಾರಾಗಿದ್ರು ಅಂದರೆ BP ಮಂಡಾಲ್ ಅನ್ನೋರಾಗಿದ್ದರು. ದೆರ್ ಆರ್ 11 ಕ್ರೈಟೀರಿಯಾಸ್ ಟು ಐಡೆಂಟಿಫೈ OBC. ಅಕಾರ್ಡಿಂಗ್ ಟು ದಿಸ್ ಕಮಿಷನ್ ರಿಪೋರ್ಟ್ 52% ಆಫ್ ಇಂಡಿಯನ್ಸ್ ವೇರ್ ಬ್ಯಾಕ್ವರ್ಡ್ ಎಕ್ಸ್ಕ್ಲೂಡಿಂಗ್ SC ಆ್ಯಂಡ್ STs. ಕ್ವಶನ್ ನಂಬರ್ 53. ವೆನ್ ವಾಸ್ ಪ್ಲಾನಿಂಗ್ ಕಮಿಷನ್ ಎಸ್ಟಾಬ್ಲಿಷ್ಡ್ ಅಂತ ಇದೆ. ಇದು 1950ರಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. ಕ್ವಶನ್ ನಂಬರ್ 54. ಹೂ ಇಸ್ ದ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಆಫ್ ಚೀನಾ? ಚೀನಾದ ಈಗಿನ ಪ್ರಧಾನಮಂತ್ರಿ ಯಾರು? ಅದು ಕ್ಸಿ ಜಿನ್ಪಿಂಗ್. ಅದೇ ರೀತಿ ಕೆನಡಾದ ಪ್ರೈಮ್ ಮಿನಿಸ್ಟರ್ ಯಾರು ಅಂದರೆ ಜಸ್ಟಿನ್ ಟ್ರುಡಿಯಾ. ಇಸ್ರೇಲ್ದ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತಾನ್ಯಾಹು. ವೈಸ್ ಚೇರ್ಮನ್ ಚೀನಾಸ್ ಪವರ್ಫುಲ್ ಸೆಂಟ್ರಲ್ ಮಿಲಿಟರಿ ಕಮಿಷನ್ ಕ್ಸು ಕ್ವಾಲಿಯಾಂಗ್ ಅನ್ನೋದು ಇಂಪಾರ್ಟೆಂಟ್ ಆದಂಥ ವ್ಯಕ್ತಿಗಳು. ಕ್ವಶನ್ ನಂಬರ್ 55. ಕಾಕಿನಾಡ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಇದೆ. ಅದು ಇಂಡಿಯಾದಲ್ಲಿರುವಂಥದ್ದು. ಕ್ವಶನ್ ನಂಬರ್ 56. ಅಕಾರ್ಡಿಂಗ್ ಟು ದ RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ದ ಟೆನ್ಯೂರ್ ಆಫ್ CIC ಆ್ಯಂಡ್ ICIS ಈಸ್ 5 years. ಕ್ವಶನ್ ನಂಬರ್ 57. ಹೂ ವಾಸ್ ದ ಹೆಡ್ ಆಫ್ ಕ್ಯಾಬಿನೆಟ್ ಮಿಷನ್ ಆಫ್ 1946? ಇದರ ಹೆಡ್ ಲಾರ್ಡ್ ಪ್ಯಾಥಿಕ್ ಲಾರೆನ್ಸ್ ಅನ್ನೋರು. ಕ್ವಶನ್ ನಂಬರ್ 58. Indian Space Research Organization launched India's first lunar probe Chandrayaan-1 in which year? ಅಥವಾ ಮಂತ್ ಕೂಡ ಕೊಟ್ಟಿದ್ದಾರೆ. ಅಕ್ಟೋಬರ್ 2008ಅಲ್ಲಿ ಲಾಂಚ್ ಮಾಡಿದ್ರು. ಕ್ವಶನ್ ನಂಬರ್ 59. ಸರ್ ಹ್ಯೂಜ್ ರೋಸ್ ಡಿಸ್ಕ್ರೈಬ್ಡ್ whom as the best and bravest military leader of the rebel ಅಂತ ಯಾರನ್ನು ಕರೀತಾರೆ ಅಂದರೆ ರಾಣಿ ಲಕ್ಷ್ಮೀ ಭಾಯ್. Question number 60. Gandhiji's The Story of My Experiments with Truth was originally written in Gujarati. Who translated it into English ಅಂತ. ಗುಜರಾತಿಲಿ ಬರೆದಿದ್ದಂತಹ ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆಯನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದು ಯಾರು ಅಂದರೆ ಮಹಾದೇವ್ ದೇಸಾಯಿ ಅನ್ನೋರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಕ್ವಶನ್ ನಂಬರ್ 61. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ? ಅದು ಆರ್ಟಿಕಲ್ 79. ಕ್ವಶನ್ ನಂಬರ್ 62. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಹ್ಯಾಸ್ 11 ಟೈಮ್ ಝೋನ್? ಅದು ರಷ್ಯಾ. ಕ್ವಶನ್ ನಂಬರ್ 63. ಎ ಚೈನ್ ಆರ್ ಸೆಟ್ ಆಫ್ ಐಸ್ಲ್ಯಾಂಡ್ಸ್ ಗ್ರೂಪ್ಡ್ ಟುಗೆದರ್ ಅದನ್ನೇನಂತ ಕರಿತೀವಿ ಅಂದರೆ ಆರ್ಚಿಪಲಾಗೋ ಅಂತ ಕರಿತೀವಿ. ಕ್ವಶನ್ ನಂಬರ್ 64. ಹೂ ಅಮಾಂಗ್ ದ ಫಾಲೋಯಿಂಗ್ ಸ್ಕಾಲರ್ ಡಿಕ್ಲೇರ್ಡ್ ದ್ಯಾಟ್ ಸಪ್ತ್ ಸೈಧವಾ ರೀಜನ್ ವಾಸ್ ದ ಹೋಮ್ಲ್ಯಾಂಡ್ ಆಫ್ ಆರ್ಯನ್ಸ್ ಅಂತ? ಇದಕ್ಕೆ ಉತ್ತರ ಡಾಕ್ಟರ್ AC ದಾಸ್. ಕ್ವಶನ್ ನಂಬರ್ 65. ಹೂ ಅಮಾಂಗ್ ದ ಫಾಲೋಯಿಂಗ್ ಕೋಡಿಫೈ ದ ಕಂಪೋಸಿಷನ್ ಆಫ್ ಗುರೂಸ್ ಇಂಟು ಅಥರೈಸ್ಡ್ ವರ್ಷನ್ ಆದಿ ಗ್ರಂಥ್? ಇದನ್ನು ಹೇಳಿದವರು ಗುರು ಅರ್ಜುನ್. ಕ್ವಶನ್ ನಂಬರ್ 66. ಹೂ ವಾಸ್ ದ ಫೌಂಡರ್ ಆಫ್ ಆತ್ಮೀಯ ಸಭಾ? ಆಪ್ಷನ್ C ರಾಜಾ ರಾಮ್ ಮೋಹನ್ ರಾಯ್. ಕ್ವಶನ್ ನಂಬರ್ 67. ವಿಚ್ ಆಫ್ ದ ಫಾಲೋಯಿಂಗ್ ರೈಟ್ಸ್ ಈಸ್ ಸೆಡ್ ಟು ಬಿ ಅ guarantor of personal freedom? Answer B habeas corpus. Question number 68. Which city is called the cultural city? Answer is Rajahmundry.
Question number 69. Who awarded Tenzing National Adventure Award 2018 in Water Adventure category? Answer D. Prabhat Raju Kohli. Question number 70. Which is the border situated between Myanmar and India? Option D. More Manipur. Question number 71. Find the jovial planets among the following. That is Uranus. Question number 72. Sultan Azlan Shah Cup is related to which among the following sports? That is hockey. Springtime of Nations refers to Arab Spring. Question number 74. Government forms Rajiv Kumar and committee under Niti Ayog for selling. ಯಾವುದನ್ನು ಸೆಲ್ ಮಾಡೋದಕ್ಕೋಸ್ಕರ ಈ ಕಮಿಟಿ ಮಾಡ್ತಾರೆ ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಇದನ್ನು ಸೆಲ್ ಮಾಡೋದಕ್ಕೋಸ್ಕರ ರಾಜೀವ್ ಕುಮಾರ್ ಮತ್ತು ಕಮಿಟಿನ ಫಾರ್ಮ್ ಮಾಡ್ತಾರೆ. ಕ್ವಶನ್ ನಂಬರ್ 75. ಹೂ ಇಸ್ ದ COCS ಇನ್ ಇಂಡಿಯಾ? ಯಾರು ಅಂದರೆ ಏರ್ ಚೀಫ್ ಮಾರ್ಷಲ್ ಬಿರೇಂದರ್ ಸಿಂಗ್ ಧನ್ವಾ ಅಂತ, ಅಥವಾ COSC ಅಂದರೆ ಚೀಫ್ ಆಫ್ ಸ್ಟಾಫ್ ಕಮಿಷನ್ ಅಂತ ಹೇಳ್ಬೋದು. ದ ಸೀನಿಯರ್ ಮೋಸ್ಟ್ ಮೆಂಬರ್ ಆಫ್ ದ ಚೀಫ್ ಆಫ್ ಸ್ಟಾಫ್ ಕಮಿಷನ್ ಈಸ್ ಅಪಾಯಿಂಟೆಡ್ ಇಟ್ಸ್ ಚೇರ್ಪರ್ಸನ್. ಯಾರು? ಬಿರೇಂದರ್ ಸಿಂಗ್ ಧನೋವಾ ಅಂತ. ಅದೇ ರೀತಿ ಆರ್ಮಿ ಚೀಫ್ ಯಾರು ಅಂದರೆ ಬಿಪಿನ್ ರಾವತ್. ನೇವಲಿಗೆ ಕರಂಬೀರ್ ಸಿಂಗ್ ಅನ್ನೋರು ನೇವಲಿಗೆ ಆಗಿರ್ತಾರೆ. ಕ್ವಶನ್ ನಂಬರ್ 76. ಇನ್ಸೆಕ್ಟ್ಸ್ ದಟ್ ಕ್ಯಾನ್ ಟ್ರಾನ್ಸ್ಮಿಟ್ ಡಿಸೀಸಸ್ ಟು ಹ್ಯೂಮನ್ ಆರ್ ರೆಫರ್ ಟು ಆಸ್. ಕೀಟಗಳು ಮನುಷ್ಯರಿಗೆ ರೋಗಗಳನ್ನು ಪಸರಿಸುತ್ತವೆ ಅಂದರೆ ಆ ಕೀಟಗಳನ್ನು ಏನಂತ ಕರಿತೀವಿ ಅಂದರೆ ವೆಕ್ಟರ್ಸ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಇಸ್ ನಾಟ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡದ ಕಾಯಿಲೆ ಯಾವುದು ಅಂದರೆ ಸಿರ್ಹೋಸಿಸ್ ಅನ್ನೋಂಥ ಕಾಯಿಲೆ. ಕ್ವಶನ್ ನಂಬರ್ 78. 2019 is declared according to United Nations General Assembly. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಪ್ರಕಾರ 2019 ದ ಇಂಟರ್ನ್ಯಾಷನಲ್ ಇಯರ್ ಆಫ್ ಇಂಡಿಜಿನಿಯಸ್ ಲ್ಯಾಂಗ್ವೇಜಸ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ಕ್ವಶನ್ ನಂಬರ್ 79. ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಜೆಕ್ಟ್ ಕಮ್ಸ್ ಅಂಡರ್ ದ ಸೆಂಟ್ರಲ್ ಗೌರ್ನಮೆಂಟ್? ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ. ಕ್ವಶನ್ ನಂಬರ್ 80. ವಿಚ್ ಆಫ್ ದ ಫಾಲೋಯಿಂಗ್ ನೇಮ್ಡ್ ಕ್ಲೈಮೇಟ್ ಎಮರ್ಜೆನ್ಸಿ ಆಸ್ ಇಟ್ಸ್ 2019 ವರ್ಡ್ ಆಫ್ ದ ಇಯರ್ ಅಂತ. ಅದು ಆಕ್ಸ್ಫರ್ಡ್ ಡಿಕ್ಷನರಿ ಕೊಟ್ಟಿದ್ದು. ಕ್ವಶನ್ ನಂಬರ್ 81. ಹೂ ವಾಸ್ ಕಾಲ್ಡ್ ಆಸ್ ಆಂಧ್ರ ಕೇಸರಿ? ಆಂಧ್ರ ಕೇಸರಿ ಅಂತ ಟಿ ಪ್ರಕಾಶಂ ಅನ್ನೋರನ್ನ ಕರೀತಾರೆ. ಅದೇ ರೀತಿ ದೇಶ್ ಬಂಧು ಅಂತ ಚಿತ್ತರಂಜನ್ ದಾಸ್ ಅವ್ರನ್ನ ಕರೀತಾರೆ. ಗುರೂಜಿ ಅಂತ MS ಗೋವಾಲ್ಕರ್ ಅವ್ರನ್ನ ಕರೀತಾರೆ. ಲೇಡಿ ವಿತ್ ದ ಲ್ಯಾಂಪ್ ಅಂತ ಫ್ಲೋರೆನ್ಸ್ ನೈಟಿಂಗೇಲ್ ಅವ್ರನ್ನ ಕರೀತಾರೆ. ಮಹಾಮನ್ಯ ಅಂತ ಪಂಡಿತ್ ಮದನ್ ಮೋಹನ್ ಮಾಳ್ವಿಯ ಅನ್ನೋರನ್ನ ಕರೀತಾರೆ. ಗುರುದೇವ್ ಅಂತ ರವೀಂದ್ರನಾಥ್ ಠಾಗೋರ್ ಅವ್ರನ್ನ ಕರೀತಾರೆ. ಕ್ವಶನ್ ನಂಬರ್ 82. ವಿಚ್ ಆಫ್ ದ ಫಾಲೋಯಿಂಗ್ ಕಂಟೈನ್ಸ್ ಹೈಮ್ಸ್ ಆ್ಯಂಡ್ ರಿಚುವಲ್ಸ್ ಸ್ಯಾಕ್ರಿಫೈಸಸ್? ಅಂದರೆ ಸ್ತೋತ್ರಗಳನ್ನು ಮತ್ತು ತ್ಯಾಗಗಳನ್ನು ಹೊಂದಿರುವಂತಹ ಯುಗ ಯಾವುದು ಅಥವಾ ವೇದ ಯಾವುದು ಅಂದರೆ ಅದು ಯಜುರ್ವೇದ. ಕ್ವಶನ್ ನಂಬರ್ 83. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕಾಲ್ಡ್ ಆಸ್ ಎಕನಾಮಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಅದು ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ 1956. ಕ್ವಶನ್ ನಂಬರ್ 84. ಯೂನಿಯನ್ ಹೋಮ್ ಮಿನಿಸ್ಟ್ರಿ ಹ್ಯಾಸ್ ಸ್ಯಾಂಕ್ಷನ್ಡ್ ಹೌ ಮಚ್ ಮನಿ ಫ್ರಮ್ ನಿರ್ಭಯ ಫಂಡ್ ಫಾರ್ ಸೆಟ್ಟಿಂಗ್ ಅಪ್ ಅಂಡ್ ಸ್ಟ್ರೆಂಥನಿಂಗ್ ಆಫ್ ವುಮೆನ್ ಹೆಲ್ಪ್ ಡೆಸ್ಕ್ ಇನ್ ಪೊಲೀಸ್ ಸ್ಟೇಷನ್ ಅಕ್ರಾಸ್ ದ ಕಂಟ್ರಿ? ಇದಕ್ಕೆ ಕೊಟ್ಟಂಥ ಹಣ 100 crore 100 ಕೋಟಿ. ಕ್ವಶನ್ ನಂಬರ್ 85. ವೇರ್ ವಾಸ್ ಆಲ್ ಇಂಡಿಯಾ ಪೊಲೀಸ್ ಸೈನ್ಸ್ ಕಾಂಗ್ರೆಸ್ ವಾಸ್ ಆರ್ಗನೈಸ್ಡ್ ಇನ್ 2019? 2019ರಲ್ಲಿ ಅಖಿಲ ಭಾರತ ಪೊಲೀಸರ ವಿಜ್ಞಾನ ಕಾಂಗ್ರೆಸ್ ಎಲ್ಲಿ ನಡೆಯಿತು ಅಂದರೆ ಲಕ್ನೋದಲ್ಲಿ ನಡೆಯಿತು. ಕ್ವಶನ್ ನಂಬರ್ 86. ಇಡುಕ್ಕಿ ಪ್ರಾಜೆಕ್ಟ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ ಈಸ್ ಇನ್ ವಿಚ್ ಸ್ಟೇಟ್? ಅದು ಕೇರಳದಲ್ಲಿ ನಡೀತಾ ಇರುವಂಥ ಒಂದು ಪ್ರಾಜೆಕ್ಟ್. ಕ್ವಶನ್ ನಂಬರ್ 87. ಟು ವಿಚ್ ಆಫ್ ದ ಕಲೆಕ್ಷನ್ ಕೆ ಶಿವ ರೆಡ್ಡಿ ಅವಾರ್ಡೆಡ್ ಸರಸ್ವತಿ ಸಮ್ಮಾನ್? ಅವರ ಯಾವ ಪುಸ್ತಕಕ್ಕೆ ಅವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸಿಕ್ತು ಅಂದರೆ ಪಕ್ಕಕಿ ಒಟ್ಟಿಗಿಲಿತೆ. ಕ್ವಶನ್ ನಂಬರ್ 88. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಮ್ಯಾಚ್ಡ್? ಇದರಲ್ಲಿ ಆರ್ಟಿಕಲ್ 60 ಪ್ರೊಸೀಜರ್ ಫಾರ್ ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್ ಅನ್ನೋದು ತಪ್ಪಾಗಿದೆ. ಆ್ಯಕ್ಚುಲಿ ಆರ್ಟಿಕಲ್
ಆರ್ಟಿಕಲ್ 60 ಏನು ಹೇಳುತ್ತೆ ಅಂದರೆ ಓತ್ ಆ್ಯಂಡ್ ಅಫರ್ಮೇಷನ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಹೇಳುತ್ತೆ. ಕ್ವಶನ್ ನಂಬರ್ 89, ದ ಫ್ರೀಡಮ್ ಫೈಟರ್ ಹೂ ಡೈಡ್ ಇನ್ ಜೈಲ್ ಡ್ಯೂ ಟು ಹಂಗರ್ ಸ್ಟ್ರೈಕ್ ವಾಸ್, ಅದು ಜತಿನ್ ದಾಸ್. ಕ್ವಶನ್ ನಂಬರ್ 90, ಹೂ ವಾಸ್ ದ ರಿಗೆಂಟ್ ಆಫ್ ಅಕ್ಬರ್ ಇನ್ ಹಿಸ್ ಅರ್ಲಿ ಡೇಸ್, ಯಾರಾಗಿದ್ರು ಅವರ ಪಾರಪತ್ಯವನ್ನು ವಹಿಸ್ಕೊಂಡಿದ್ರು ಅಂದರೆ ಅದು ಬೈರಾಮ್ ಖಾನ್ ಅನ್ನೋರು ವಹಿಸ್ಕೊಂಡಿದ್ರು. ಕ್ವಶನ್ ನಂಬರ್ 91, ಕಲ್ಸಾ ಪಂಥ ವಾಸ್ ಕ್ರಿಯೇಟೆಡ್ ಬೈ ಗುರು ಗೋವಿಂದ್ ಸಿಂಗ್ ಇನ್ ವಿಚ್ ಇಯರ್ ಅಂತ, ಅದು 1699 1699ರಲ್ಲಿ. ಹೂ ಎಮಾಂಗ್ ದ ಫಾಲೋಯಿಂಗ್ ವಾಸ್ ನೋನ್ ಆಸ್ ಇಂಡಿಯನ್ ನೆಪೋಲಿಯನ್, ಇದು 92ನೇ ಪ್ರಶ್ನೆ. ಹೂ ಎಮಾಂಗ್ ದ ಫಾಲೋಯಿಂಗ್ ವಾಸ್ ನೋನ್ ಆಸ್ ಇಂಡಿಯನ್ ನೆಪೋಲಿಯನ್, ಭಾರತದ ನೆಪೋಲಿಯನ್ ಎಂದು ಯಾರನ್ನ ಕರೀತಾ ಇದ್ರು, ಅದು ಸಮುದ್ರಗುಪ್ತನನ್ನ ಕರೀತಾ ಇದ್ರು. ಕ್ವಶನ್ ನಂಬರ್ 92, ಹೂ ಎಮಾಂಗ್ ದ ಫಾಲೋಯಿಂಗ್ ವಾಸ್ ನೋನ್ ಆಸ್ ಇಂಡಿಯನ್ ನೆಪೋಲಿಯನ್, ಅದು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾ ಇದ್ರು. ಕ್ವಶನ್ ನಂಬರ್ 93, ದ ಕೂಲ್ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ ಆಫ್ ಸೌತ್ ಅಮೆರಿಕಾ ಆರ್ ನೋನ್ ಆಸ್ ಅಂತ, ಅದನ್ನು ಪಂಪಾಸ್ ಅಂತ ಕರೀತಾರೆ. ಕ್ವಶನ್ ನಂಬರ್ 94, in what ratio must a mixture of 30% alcohol strength be mixed with that of 50% alcohol strength so as mixture of 45% alcohol strength? 30% ಸ್ಟ್ರೆಂತ್ ಇರೋ ಒಂದು ಆಲ್ಕೋಹಾಲ್ ಸೊಲ್ಯೂಷನ್ ಇದೆ, 50% ಸ್ಟ್ರಾಂಗ್ ಆಗಿರೋ ಒಂದು ಆಲ್ಕೋಹಾಲ್ ಸೊಲ್ಯೂಷನ್ ಇದೆ. ಅವೆರಡನ್ನ ಮಿಕ್ಸ್ ಮಾಡಿದ್ರೆ 45% ಬರುವಂಥರ ಆಲ್ಕೋಹಾಲ್ ಸ್ಟ್ರೆಂತ್ ಬರಬೇಕು. ಅದು ಯಾವ ರೇಷಿಯೋದಲ್ಲಿ ನೀವು ಮಿಕ್ಸ್ ಮಾಡಬೇಕು ಅಂತ ಪ್ರಶ್ನೆ ಇರುವಂಥದ್ದು. ಸೇಮ್ ಆಲ್ರೆಡಿ ನಾವು ಸಾಲ್ವ್ ಮಾಡಿರೋಂತಹ ಸೊಲ್ಯೂಷನ್ ಥರನೇ ನೀವು ಮಾಡಬೇಕಾಗತ್ತೆ. ವೆರಿ ಸಿಂಪಲ್. ಇಲ್ಲಿ ನೀವು ಕಾಸ್ಟ್ ಆಫ್ ಡಿಯರರ್ ಮೈನಸ್ ಅವರೇಜ್ ರೇಟ್. ಕಾಸ್ಟ್ ಆಫ್ ಡಿಯರರ್ ಇಸ್ 50 ಮೈನಸ್ 45 ಡಿವೈಡೆಡ್ ಬೈ 45 ಮೈನಸ್ 30. ದಟ್ ಮೀನ್ಸ್ 50ನಲ್ಲಿ 45 ಹೋದರೆ 5 ಡಿವೈಡೆಡ್ ಬೈ 45ನಲ್ಲಿ 30 ಹೋದರೆ 15. 5 1s 5 3s, ಸೊ 1:3 ಅನ್ನೋದು ಉತ್ತರ ಆಗಿರುತ್ತೆ. 1:3 ಅನ್ನೋದು ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 95, ಹೂ ಅವಾರ್ಡೆಡ್ ಆರ್ಮಿ ಡಿಸೈನ್ ಬ್ಯೂರೋ ಎಕ್ಸಲೆನ್ಸ್ ಅವಾರ್ಡ್? ಉತ್ತರ ಮೇಜರ್ ಅನೂಪ್ ಮಿಶ್ರಾ. ಕ್ವಶನ್ ನಂಬರ್ 96, ರೀಸೆಂಟ್ಲಿ ರಿಲೀಸ್ಡ್ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ Population Emission Gap Report 2019 warns that the Earth average temperature may rise by 3.2 degrees Celsius by 2100ನೇ ವರ್ಷಕ್ಕೆ ಭೂಮಿಯ ತಾಪಮಾನವು 3.2 ಡಿಗ್ರಿಯಷ್ಟು ಹೆಚ್ಚಾಗುತ್ತೆ ಅಂತ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಎಮಿಷನ್ ಗ್ಯಾಪ್ ರಿಪೋರ್ಟ್ 2019 ಹೇಳ್ತಾ ಇದೆ. ಕ್ವಶನ್ ನಂಬರ್ 97, ಹೂ ಸಾರ್ನ್ ಆಸ್ ಫಸ್ಟ್ ಲೆಫ್ಟಿನೆಂಟ್ ಗವರ್ನರ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ, ಅದು ಗಿರೀಶ್ ಚಂದ್ರ ಮರ್ಮು ಅನ್ನೋದು ಉತ್ತರ ಆಗಿದೆ. ಕ್ವಶನ್ ನಂಬರ್ 98, ಹೂ ಇನಾಗರೇಟೆಡ್ ದೆಹಲಿ ಮೀರತ್ PKG3 ಇನ್ ಇಂಡಿಯಾ? ಇದು ನಿತಿನ್ ಗಡ್ಕರಿ ಅವರು ಇನಾಗ್ರೇಟ್ ಮಾಡಿದ್ದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.